ಪರಮ ಪೂಜ್ಯ ಪಂಡಿತ್ ಪಿತಾಂಬರಜಿಯವರ ಶ್ರೀಚರಣಕ್ಕೂ ವಂದನೆಗಳನ್ನು ಸಮರ್ಪಿಸಿ ವಿಚಾರ ಚಂದ್ರೋದಯವೆಂಬ ಸುಮಧುರ ಗ್ರಂಥವನ್ನು ಶ್ರವಣ ಮಾಡಲು ಆಗಮಿಸಿರುವ ತಮ್ಮೆಲ್ಲರ ಸದು ಹೃದಯಕ್ಕೆ ಸಾಕ್ಷಿಯಾಗಿ ಬೆಳಗುತ್ತಿರುವ ಪರಶಿವನಿಗೂ ನಮಿಸುತ್ತಾ ತಮ್ಮೆಲ್ಲರಿಗೂ ಕೂಡ ಶರಣು ಶರಣಾಗಲಿ. ವಿಚಾರ ಚಂದ್ರೋದಯ ಎಂಬ ಗ್ರಂಥದೊಳಗ ಮೂರನೇ ಕಲೆಯೊಳಗ ವಿಚಾರ ಚಂದ್ರೋದಯ ಎಂಬ ಗ್ರಂಥದೊಳಗ ಮೂರನೇ ಕಲೆಯೊಳಗ ಇಲ್ಲಿ ಪರ್ಯಂತರವಾಗಿ ಪಂಚಮಹಾಭೂತಗಳಿಂದ ಉತ್ಪನ್ನವಾಗಲ್ಪಟ್ಟಂಥ ಯಾವ 25 ತತ್ವಗಳವೋ ಅವು ನಾನೂ ಅಲ್ಲ ಮತ್ತು ನನ್ನೂ ಅಲ್ಲ. ಯಾಕಂದ್ರೆ ಅವೆಲ್ಲ ನಾನು ಅರಿತೀನಿ, ಹೀಗಾಗಿ ಅವೆಲ್ಲ ನಾನಲ್ಲ. ನನ್ನೂ ಯಾಕಲ್ಲಪ್ಪ ಅಂತ ಕೇಳಿದ್ರೆ ಶೋಕ ಕಾಮ ಕ್ರೋಧಾದಿಗಳು ಏನು 25 ತತ್ವಗಳದಾವಲ್ಲ ಅವು ಪಂಚ ಮಹಾಭೂತಗಳದಾವ ಅಂತೇಳಿ ಇಲ್ಲಿ ತನಕ ಹೇಳ್ಕೊಂಬಂದ್ರು. ಇದು ಹೇಳೋದ್ರಿಂದ ಏನು ಸಿದ್ಧ ಆಯ್ತು ಅಂತ ಕೇಳೋದ್ರಿಂದ, ಪ್ರಶ್ನೆ ಕೇಳೋದ್ರಿಂದ ಶಿಷ್ಯ ಗುರುಗಳು ಹೇಳ್ತಾರ, ನೋಡಪ್ಪ ಈ ಸ್ಥೂಲ ಶರೀರವೇ ನಾನಲ್ಲ ಅಂದಬಳಿಕ ಈ ಸ್ಥೂಲದ ಶರೀರಕ್ಕೆ ಇರಲ್ಪಟ್ಟಂಥ ಹೆಸರಾಗಲಿ, ಸಂಬಂಧಗಳಾಗಲಿ, ಜಾತಿಗಳಾಗಲಿ, ಬಣ್ಣಗಳಾಗಲಿ ಇವ್ಯಾವು ನಾನಲ್ಲ. ಯಾಕಂದ್ರೆ ಆ ಮನಿನೇ ನಂದಲ್ಲ ಅಂದ ಬಳಿಕ ಆ ಮನೆಯಲ್ಲಿ ಇರ್ತಕ್ಕಂಥ ವಸ್ತುಗಳು ನನ್ನೂ ಅಲ್ಲ. ಹಾಗೆ ಈ ಶರೀರವೇ ನಾನಲ್ಲ ಅಂದ ಬಳಿಕ ಈ ಶರೀರಕ್ಕೆ ಸಂಬಂಧಪಟ್ಟಂಥ ಆರೋಪಿತವಾಗಲ್ಪಟ್ಟಂಥ ಈ ನಾಮ ಜಾತ್ಯಾದಿಗಳು ಕೂಡ ನಾನಲ್ಲ ಅಂತೇಳಿ ಇಲ್ಲಿಯ ಪರ್ಯಂತವಾಗಿ ಹೇಳ್ಕೊಂಡು ಬಂದರು. ಈ ವಿಚಾರ ಚಂದ್ರದೆಂಬ ಮೂರನೇ ಕಲೆಯೊಳಗೆ 55ನೇ ಪ್ರಶ್ನೆ. ಪ್ರಶ್ನೆ ಸಂಖ್ಯೆ ಎಷ್ಟು? 55. ಏನಾಯ್ತು ಓದ್ರಿ? ಅದು ಸ್ವಲ್ಪ ಓದ್ರಿ. ಸಾಕು ಸಾಕು ಸಾಕು. ಏನೈತಿ? ಪರಿಮಾಣ ಐತೋ ಏನು ಪರಿಣಾಮ ಐತೋ? ಮಾಣ ಐತಿಲ್ಲ. ಕೆಲವೊಂದು ಗ್ರಂಥಗಳೊಳಗ ಪರಿಣಾಮ ಐತಿ. ಪರಿಣಾಮಕ್ಕೂ ಪರಿಮಾಣಕ್ಕೂ ವ್ಯತ್ಯಾಸ ಐತಿ. ಪರಿಮಾಣ ಅಂದ್ರೆ ಅಳತೆ, ಪರಿಮಾಣ ಅಂದ್ರೇನು? ಅಳತೆ. ಪರಿಣಾಮ ಅಂದ್ರೆ ವಿಕಾರ, ರೂಪಾಂತರ ಪ್ರಾಪ್ತಿ ಪರಿಣಾಮ. ಇಲ್ಲಿ ಪರಿಣಾಮ ತಗೋಬಾರ್ದು, ಪರಿಮಾಣ ಅಂದ್ರೆ ಅಳತೆ. ಸೊ ಆಕಾರ ಹಂಗಂದ್ರೆ ಏನು? ಜೋ ಆಕಾರ ಅಂದ್ರೆ ಆಕಾರ. ಸೊ ಮೈ ನಹಿ ಅವ್ರ ಮೇರೆ ನಹಿ ಏಕ್ ಐಸೆ ಜಾನ. ಉದ್ದ ಗಿಡ್ಡ ಇವೇನು ಆಕಾರಗಳು ಅದಾವಲ್ಲ ಇವು ನಾನೂ ಅಲ್ಲ ಮತ್ತು ಇವು ನನ್ನೂ ಅಲ್ಲ ಅನ್ನೋದು ಯಾವ ರೀತಿಯಾಗಿ ತಿಳ್ಕೋಬೇಕು ಅಂತ ಶಿಷ್ಯ ಪ್ರಶ್ನೆ ಮಾಡಕತ್ತಾನ. ಉತ್ತರ: ಲಂಬ. ಲಂಬ ಅಂದ್ರೆ ಉದ್ದ, ಹೌದಲ್ಲ? ಟೂಂಕ ಅಂದ್ರೆ ಗೆಡ್ಡ, ಜಾಡ ಅಂದ್ರೆ ದಪ್ಪ, ಪತಲ ಅಂದ್ರೆ ತಳ್ಗ ಬಡಕ ಸಣ್ಣ, ಟೇಡ ಟೇಡ ಅಂದ್ರೆ ಕುಂಟ, ಸೂದ ಅಂದ್ರೆ ಯಥಾ ರೀತಿಯಾಗಿ ಸೀದಾ ಸಾದ ನೇರವಾಗಿ ಕೈಯ ಕಾಲ ಎಲ್ಲ ರೀತಿ ಯಾರಿಗೆ ಹಂಗಿರ್ಬೇಕು ಹಂಗಿದ್ದಂಥ ವ್ಯಕ್ತಿ. ಇತ್ಯಾದಿಕ ಆಕಾರ. ಇನ್ನು ಯಾವ್ಯಾವ ತಿಳ್ಕೊತೀರಿ ತಿಳ್ಕೊರಿ. ಅಷ್ಟಾವಕ್ರ ಹಂಗಿದ್ದು ಗೊತ್ತೈತಿ ನಿಮ್ಗೆ. ಅಷ್ಟಾವಕರು ಹ್ಯಾಂಗಿದ್ರೆ ಗೊತ್ತೈತಿ. ಎಲ್ಲರ ಶರೀರ ಬಗ್ಗೆ ನಮ್ಗೆ ಜ್ಞಾನ ಐತಿ. ಆಕಾರ ಬಿ ಕೆಲವೊಬ್ಬರಿಗೆ ಮೆಳಗಣ್ಣೆ ಇರ್ತಾವ, ಕೆಲವೊಬ್ಬರಿಗೆ ಹಲ್ಲು ಮುಂದಿರ್ತಾವ, ಹೌದಲ್ಲ? ಆಕಾರ ಬಿ ಪ್ರಸಿದ್ಧ ಸ್ಥೂಲ ದೇಹ ವಿಷಯ ದೇಖಿ ಹೇ. ಇವೆಲ್ಲ ನಮ್ಗೆ ಎಲ್ಲಿ ಸಿಗ್ತಾವ ನೋಡಾಕಂದ್ರೆ ಸ್ಥೂಲ ಶರೀರದಾಗ ನೋಡಾಕ ಸಿಗ್ತಾವ ಆಕಾರಗಳೆಲ್ಲ. ಅವ್ರ ಮೈ ಸ್ಥೂಲ ದೇಹತೆ ನ್ಯಾರ ನಿರಾಕಾರ. ನಾ ಹೆಂಗಿದ್ದೀನಿ? ನಿರಾಕಾರ ಅಂದ್ರೆ ಆಕಾರ ಇಲ್ಲ. ನನಗೆ ಆಕಾರ ಇಲ್ಲ ಅಂದ ಬಳಕ ಈ ಆಕಾರಗಳು ನನಗೆ ಹೆಂಗೆ ಸಂಬಂಧ ಆಗ್ತಾವ ಅಂತಂತಾರ. ನನಗೆ ಆಕಾರ ಇಲ್ಲ. ಆಕಾರ ಇರೋದು ಸ್ಥೂಲ ಶರೀರಕ್ಕೆ. ನಾನು ಹೆಂಗಿದ್ದೀನಪ್ಪ ಅಂತ ಕೇಳಿದ್ರೆ ನಿರಾಕಾರ ಇದ್ದೀನಿ. ನನಗೆ ಇವೆಲ್ಲ ಉದ್ದಾಗಲಿ, ಗೆಡ್ಡಾಗಲಿ, ದಪ್ಪ ಆಗಲಿ, ತಳಗಾಗಲಿ, ಕುಂಟಾಗಲಿ ಇವ್ಯಾವು ನನಗೆ ಸಂಬಂಧವೇ ಇಲ್ಲ. ಯಾತೆ ಈ ಆಕಾರ ಮೈ ನಹಿ ಅವ್ರ ಈ ಆಕಾರ ಮೇರೇ ನಹಿ. ಆದ್ದರಿಂದ ಇವು ಆಕಾರ ನಾನೂ ಅಲ್ಲ ಮತ್ತು ನನ್ನೂ ಅಲ್ಲ. ಈ ಆಕಾರ ಸ್ಥೂಲ ದೇಹಕ್ಕೆ ಹೇ. ಇವೆದುರು ಅದಾವ ಅಂತ ಕೇಳಿದ್ರೆ ಸ್ಥೂಲ ದೇಹದವ. ಮೈ इन आकारों का जानने वाला दृष्टा घटा दृष्टा की न्यायी इनते न्यारा हूँ ऐसा ಪರಿಮಾಣ ಮೈ ನಹಿ ಅವ್ರ ಮೇರೆ ನಹಿ ಏ ಜಾನ. ನಾನು ಈ ಆಕಾರಗಳನ್ನು ಅರಿತಕ್ಕಂಥವನು ಇವಕ್ಕಿಂತಲೂ ಭಿನ್ನನಾಗಿರುತ್ತೇನೆ. ಹೀಗಾಗಿ ಈ ಆಕಾರ ನನ್ನೂ ಅಲ್ಲ ಮತ್ತು ನಾನೂ ಅಲ್ಲ. ನಾ ಯಾಕಲ್ಲ ಅಂದ್ರೆ ಇದನ್ನು ಅರಿತೀನಿ. ನನ್ನೂ ಯಾಕಲ್ಲ ಅಂದ್ರೆ ಇವು ಸ್ಥೂಲ ದೇಹದವ, ಸ್ಥೂಲ ಶರೀರದವ. ಗುರ್ತಾತ ಈಜಿ ಸರಳ ಐತಿ. ಪ್ರಶ್ನೆ ಸಂಖ್ಯೆ 56. ಮೈ ಜನ್ಮ ಮರಣವಾನ್ ನಹಿ. ನಾನು ಜನ್ಮ ಮರಣಗಳು ಉಳ್ಳವಲ್ಲ. ನಾನು ಜನ್ಮ ಮರಣಗಳು ಉಳ್ಳವಲ್ಲ. और मेरे को जन्म मरण हुए नहीं.
ನನಗೆ ಹುಟ್ಟು ಸಾವುಗಳು ಇಲ್ಲ. ನ ಜಾಯತೆ ನ ಮ್ರಿಯತೆ, ನನಗೆ ಹುಟ್ಟು ಸಾವುಗಳು ಇಲ್ಲ. ಕೈಸೆ ಜಾನ, ಇದು ಹ್ಯಾಂಗೆ ತಿಳ್ಕೊ, ನನಗೆ ಗೊತ್ತೈತಿ ನೀವು ಹೇಳಾಕತ್ತೀರಿ ನನಗೆ ಜನ್ಮ ಮರಣಗಳು ಇಲ್ಲ, ನಾನು ಹುಟ್ಟಂಗೂ ಇಲ್ಲ, ನಾ ಸಾಯಂಗಿಲ್ಲೋ ಅಂತ ಹೇಳಾಕತ್ತೀರಿ, ಅದು ಹ್ಯಾಂಗೆ ಅಂತ ಅವನ ಪ್ರಶ್ನೆ. ಉತ್ತರ, ಆತ್ಮ ಕಾ ಜನ್ಮ ಮಾನಿಯೇತು. ಸುಮ್ಮ ಅಂದ್ಕೊಳ್ಳೋನು ಏನು, ಒಂದು ವೇಳೆ ಆತ್ಮ ಹುಟ್ಟ್ಯಾನ ಅಂತಂದರೆ ಮಾನಿಯೇತು ಆತ್ಮ ಅನಿತ್ಯ ಹೋವೇಗ ಉತ್ಪನ್ನ ಹೋವೆ ಸ್ವ ಅನಿತ್ಯ ಕೈ. ಯಾವಾಗ ಹುಟ್ಟಿರ್ತದ ಜನ್ಮ ಮೃತ್ಯು ಸಹಿತತ್ವಂ ಅನಿತ್ಯತ್ವಂ, ಜನ್ಮ ಮೃತ್ಯು ಸಹಿತತ್ವಂ ಅನಿತ್ಯತ್ವಂ, ಜನ್ಮ ಮೃತ್ಯು ರಹಿತತ್ವಂ ನಿತ್ಯತ್ವಂ. ಯಾವಾದಕ್ಕೆ ಜನ್ಮ ಮರಣಗಳದಾವ ಅದು ಅನಿತ್ಯ, ಎದಕ್ಕೆ ಜನ್ಮ ಮರಣಗಳಿಲ್ಲ ಅದು ನಿತ್ಯ. ಒಂದು ವೇಳೆ ಆತ್ಮನಿಗೆ ಅಕಸ್ಮಾತ್ ಹಿಂಗೆ ಅನ್ಕೊಳ್ಳೋನು, ಆತ್ಮನಿಗೆ ಜನ್ಮ ಒಪ್ಪಿದ್ದೆ ಆದರೆ ಆತ್ಮ ಏನಾಗಬೇಕಾಕನ, ಅನಿತ್ಯನಾಗಬೇಕಾಗ್ತಾನ. ಹೌದಲ್ಲ? सो वार्ता मीमांसाक से आदि लेके परलोकवादी जो आस्तिक है तिनको इष्ट नहीं. ಈ ಮಾತು ಯಾವ ಮಾತು? ಆತ್ಮನಿಗೆ ಜನ್ಮ ಒಪ್ಪುವ ಮಾತು. ಜನ್ಮ ಒಪ್ಪಿದಾಗ ಆತ್ಮ ಸಾಯ್ತಾನ ಅಂದ್ರೆ ಅನಿತ್ಯ ಆಗ್ತಾನ ಅನ್ನುವ ಮಾತು. ಇದು ಯಾರಿಗಿಷ್ಟ ಇಲ್ಲ? ಪೂರ್ವಮೀಮಾಂಸರೇ ಮೊದಲು ಮಾಡಿಕೊಂಡು ಆಸ್ತಿಕರೆಲ್ಲರಿಗೂ. ಆಸ್ತಿಕರಂದ್ರೆ ವೇದ ಅನುಯಾಯಿ ಆಸ್ತಿಕ, ವೇದ ಅನುಯಾಯಿ ನಾಸ್ತಿಕ. ನೀ ದೇವರ ಒಪ್ತೇವೆ ಬಿಡ್ತೇವೆ ಗೊತ್ತಿಲ್ಲ, ನೀ ದೇವ್ರ ಇಲ್ಲಂದ್ರೂ ನಡೀತೈತಿ, ವೇದ ಮಾತ್ರ ಒಪ್ಪಬೇಕು. ನೀ ದೇವರ ಒಪ್ಪಿ ವೇದ ಒಪ್ಪಲಿಲ್ಲ ಅಂದ್ರೂ ನಾಸ್ತಿಕನೇ. ಬೌದ್ಧರು ದೇವರ ಒಪ್ತಾರಲ್ಲ, ಆದ್ರೆ ವೇದ ಒಪ್ತಾರ. ಜೈನರು ದೇವರ ಒಪ್ತಾರ, ವೇದಗಳನ್ನು ಒಪ್ತಾರ, ಒಪ್ಪಾಗ. ಅದು ಜೈನರು ಬೌದ್ಧರು ಅಂತೇಳಿ ಒಂದು ಧರ್ಮಕ್ಕೆ ಸೀಮಿತ ಮಾಡಿ ಹೇಳಾಗತ್ತಿಲ್ಲ. ನಮ್ಮಲ್ಲಿಯೂ ಕೂಡ ಯಾರಾದರೂ ವೇದಗಳನ್ನು ಒಪ್ಪಲಿಲ್ಲ ಅಂದ್ರೆ ಅವರೆಲ್ಲ ನಾಸ್ತಿಕರೇ. ಅವ್ರೆರಡೇ ಧರ್ಮಗಳಿಗೆ ಬಟ್ ಮಾಡಿ ತೋರ್ಸಾಕತ್ತೀರಿ ಅಂದ್ರೆ ಹಿಂಗೇನಿಲ್ಲ. ನಮಗೇನು ಬೇಕಾಗೈತಿ, ಅವ್ರು ಯಾರ್ಯಾಕಿರ್ಲಾಕ ಎಲ್ಲ 18 ಜಾತಿ ಇರಲ್ಲ. ನಮಗೆ ಏನು ಮಾಡ್ಬೇಕು? ವೇದಗಳನ್ನ ಒಪ್ಪಬೇಕು. ಪೂರ್ವಮೀಮಾಂಸ ಈಶ್ವರ ಒಪ್ಪಂಗೆ ಅಲ್ಲ, ಪರಮಾತ್ಮ ಇಲ್ಲ ಅಂತಾನ. ನಾ ಮಾಡಿದ ಕರ್ಮವು ಬಲವಾಗಿದ್ದೀರಿ, ನೀ ಮಾಡೋದೇನೋ ಹರಿ, ನನ್ನ ಕರ್ಮಗಳು ನನಗೆ ಸ್ವರ್ಗ ನರಕ ಲೋಕಾದಿಗಳಿಗೆ ಹೋಯ್ತಾವ, ನೀ ಏನು ಮಾಡ್ತಿ ಅಂತಾನ. ನಿನಗೂ ನನಗೂ ಸಂಬಂಧನೇ ಇಲ್ಲ, ನೀ ದೇವ್ರು ಇಲ್ವೇ ಇಲ್ಲ. ನಾ ಪುಣ್ಯ ಮಾಡಿದಪ್ಪ ಅಂದ್ರೆ ನನಗೆ ಸ್ವರ್ಗ ಮುಂತಾದ ಲೋಕಗಳಿಗೆ ಹೋಗ್ಕವ, ನನಗೆ ಅದರಿಂದ ಸುಖ ಆಕೈತಿ. ನಾ ಪಾಪ ಮಾಡಿದಪ್ಪ ಅಂದ್ರೆ ನಾ ನರಕ ಮುಂತಾದ ಲೋಕಗಳಿಗೆ ಹೋಗ್ತೀನಿ, ಪ್ರಾಣಿ ಪಶು ಪಕ್ಷಿಗಳಲ್ಲಿ ಹುಡ್ತೀನಿ. ಲೋಕ ಮುಂತಾದಗಳ ಗಮನಗಳ ಏನ್ ಹೇಳಾಗ್ತದ ಹಿಂಗಾಕ ಅಂದ್ರ ನನ್ನ ಒಳ್ಳೆಯ ಕರ್ಮಗಳು ನನಗ ಸರಿಯಾದ ಮಾರ್ಗವನ್ನ ತೋರಿಸ್ತಾವ, ನನ್ನ ಕೆಟ್ಟ ಕರ್ಮಗಳು ನನ್ನ ಅಧೋಗತಿಗೆ ಹೋಯ್ತಾವ. ಇದ್ರಾಗ ನಿಂದೇನೈತಪ್ಪ ಹಸ್ತಕ್ಷೇಪ? ನಿಂದೇನು ಇಲ್ವೇ ಇಲ್ಲ, ನಿನ್ನ ನನಗೆ ಅವಶ್ಯಕತೆನೂ ಇಲ್ಲ ಅಂತ ಅವ ಅಂತಾನ. ಆದ್ರೆ ನಮ್ಮವರು ನೀ ಸಮಾಧಾನ ಹೇಳ್ತಾರ, ಮಂತ್ರಗಳಾಗಲಿ, ಪೂಜೆ ಪುನಸ್ಕಾರ ಆಗಲಿ, ಕರ್ಮಗಳಾಗಲಿ ಅವೆಲ್ಲ ಜಡ ಅದಾವ. ಅವೆಲ್ಲ ಹೆಂಗದಾವ? ಜಡ ಅದಾವ. ಅದ್ರ ಹಿಂದೆ ಒಬ್ಬ ಅದಾನ. ಈಗ ನಾವು ಎಷ್ಟೋ ಮಿಷನ್ ಒಳಗೆ 100-150 ಜನ ಮಾಡೋ ಕೆಲಸ ಒಂದು ಮಿಷನ್ ಮಾಡ್ತಿರ್ತೈತಿ. 50-50 ಜನ ಮಾಡೋ ಕೆಲಸ ಒಂದು ಮಿಷನ್ ಮಾಡ್ತಿರ್ತೈತಿ. ಆ ಮಿಷನ್ ಆಪರೇಟ್ ಮಾಡೋಕೆ ಒಬ್ಬ ಚೇತನ ಪುರುಷ ಇರ್ತಾನೋ ಇಲ್ಲೋ? 50 ಮಂದಿ ಮಾಡುವಲ್ಲಿ ಒಬ್ಬನ ಮಾಡ್ತಿರ್ತಾನೆ. ಆ ಮಿಷನ್ ಮಾಡ್ತಿರ್ತೈತಿ ಖರೆ, ಅದ್ರ ಹಿಂದೆ ಒಬ್ಬ ಮನುಷ್ಯ, ಜೀವಂತ ಮನುಷ್ಯ, ಅದು ಸ್ತ್ರೀ ಆಗಿರ್ಬೋದು ಪುರುಷ ಆಗಿರ್ಬೋದು, ಒಟ್ಟ ಒಂದು ಚೇತನ ಪುರುಷ ಇರಾಕ ಬೇಕು. ಹಾಗ ಎಷ್ಟೇ ವೇದದಲ್ಲಿ ಇರ್ತಕ್ಕಂಥ ಮಂತ್ರಗಳು ಈ ಬೇಕಾದಷ್ಟು ಇರ್ಲಿವು, 840 ಆಗಿರ್ಬೋದು, 232 ಆಗಿರ್ಬೋದು, ಇವೆಲ್ಲ ಕರ್ಮ ಉಪಾಸನೆಗೆ ಸಂಬಂಧಪಟ್ಟಂತ ಬೇಕಾದಷ್ಟು ಮಂತ್ರಗಳು ಇದ್ರೂ ಇವಕ್ಕೆ ಫಲ ಕೊಡ್ತಕ್ಕಂಥ ಒಬ್ಬ ಹಿಂದ ಅದಾನ, ಚೇತನ ಪುರುಷ ಅದಾನ, ಆಪರೇಟ್ ಮಾಡೋ ಒಬ್ಬ ಅದಾನ ಅಂತ ತಿಳ್ಕೊಬೇಕು. ಆತ್ಮ ಅನಿತ್ಯ ಅನ್ನುವ ಮಾತು ಪೂರ್ವಮೀಮಾಂಸಕರೇ ಮೊದಲು ಮಾಡಿಕೊಂಡು ಎಲ್ಲ ಪರಲೋಕವಾದಿ ಅಂದ್ರ ಸ್ವರ್ಗವೇ ಮುಂತಾದ ಲೋಕಗಳು, ಸ್ವರ್ಗವೇ ಮೊದಲು ಮಾಡಿಕೊಂಡು ವೈಕುಂಠ, ಬ್ರಹ್ಮಲೋಕ, ಗೋಲೋಕ, ಭೂಲೋಕ ಇತ್ಯಾದಿ ಲೋಕಗಳನ್ನ ಒಪ್ಪುವಂಥವ್ರು.
ಅವ್ರ ಲೋಕಗಳು ಒಪ್ಪುವಂಥವ್ರು. ಅವ್ರು ಯಾರೂ ಕೂಡ ಆತ್ಮ ಅನಿತ್ಯ ಅನ್ನುವ ಮಾತು ಅವ್ರಿಗೆ ಯಾರಿಗೂ ಇಷ್ಟ ಇಲ್ಲ. ಇಷ್ಟ ಅಂದ್ರೆ ಇಚ್ಛಾಕ ವಿಷಯಕ್ಕೂ ಇಷ್ಟ ಕೈ. ನಮ್ಮ ಪ್ರೀತಿಗೆ ಯಾವ್ದು ವಿಷಯ ಆಗಿರ್ತೋ ಅದಕ್ಕೆ ಇಷ್ಟ ಅನ್ಬೇಕು, ಹೌದಲ್ಲ? ಅದು ಬೇಕಾದ್ರೆ ನಿನಗೆ ಯಾವ್ದು ಪ್ರೀತಿಗೆ ಇಷ್ಟ ಆಗಿರುತ್ತೆ ನನಗರ ಏನು ಗೊತ್ತ. ತಿನ್ನೋದಾಗಿರ್ಬೋದು, ಕುಡಿಯೋದಾಗಿರ್ಬೋದು, ನೋಡೋದಾಗಿರ್ಬೋದು, ಮುಟ್ಟೋದಾಗಿರ್ಬೋದು, ಬೇಕಾದಿರ್ಬೋದು. ಅವ್ರಿಗೆ ಇಷ್ಟ ಇಲ್ಲ. ಯಾಕ್ರಿ ಅವ್ರಿಗೆ ಇಷ್ಟ ಇಲ್ಲ ಆತ್ಮಾನಿತ್ಯ ಆಗೋದು? ಕಾಯ್ತಿ ಯಾಕ್ರಿ ಅಂತ ಕೇಳಿದ್ರೆ, ಜೋ ಆತ್ಮ ಉತ್ಪತ್ತಿವಾನ್ ಹೋವೇತ್ತು, ಒಂದು ವೇಳೆ ಆತ್ಮ ಹುಟ್ಟ್ಯಾನ ಅಂದರೆ ನಾಶವಾನ್ ಬಿ ಹೋವೇಗ. ಸೃಷ್ಟಿ ನಿಯಮ ಐತಿದು. ಹುಟ್ಟಿದ ಹುಳುವೊಮ್ಮೆ ಸಾಯಲೇಬೇಕು, ಕಟ್ಟಿದ ಮನೆಯೊಮ್ಮೆ ಬೀಳಲೇಬೇಕು. ಸೃಷ್ಟಿಯ ನಿಯಮವಿದು. ಜಾತಸ್ಯ ಹಿ ಧ್ರುವಂ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ ಪ್ರಮಾಣದವ. ಯಾವಾಗ ಹುಡ್ತದ ಅದು ಸಾಯಕ ಬೇಕು. ನೀವು ಯಾಕೆ ಹುಟ್ಟಿದೇವ ತಮ್ಮ ಅಂತ ಕೇಳ್ರಿ, ಸಾಯಕ ಅನ್ನೋದೇ ಉತ್ತರ. ಯಾಕೆ ಸಾಯಿತು ಅಂತ ಕೇಳಿದ್ರೆ ಹುಟ್ಟಾಕ. ಸಾಯೋದು ಹುಟ್ಟಾಕನೆ, ಹುಟ್ಟೋದು ಸಾಯಕನೆ. ಇದು 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 ನಾ ಹೇಳಿಲ್ಲ, ಡೆತ್ ಸರ್ಕಲ್ ಇದು. ಸುತ್ತ ಹಾಕೋದೇ ಹಾಕೋದು, ಹಾಕೋದೇ ಹಾಕೋದು ತಾತೆ. ಆದ ಕಾರಣದಿಂದ ಪೂರ್ವ ಜನ್ಮ ವಿಷಯ ಏನಾದ ಕಾರಣದಿಂದ ಆತ್ಮ ಹುಟ್ಟೇನ ಅಂದ್ರೆ ಸಾಯ್ತಾನ. ಸಾಯ್ತಾನ ಅನ್ನುವ ಕಾರಣದಿಂದ ಏನಾಕೈತಿ ಅಂತ ಕೇಳಿದ್ರೆ, पूर्व जन्म विषय नहीं किए कर्म से सुख दुख का भोग और इस जन्म विषय किए कर्म का भोग से विनानाश, ये दो दूषण होवेगा. ಭೂಷಣ ಬೇರೆ, ದೂಷಣ ಬೇರೆ. ಭೂಷಣ ಅಂದ್ರೆ ಒಂದು ಸ್ಥಾನಮಾನ, ಅವನಿಗೆ ಯೋಗ್ಯವಾದಂಥದ್ದು ಅದರ ಅರ್ಥ. ಭೂಷಣ ಅವನಿಗೆ ಭೂಷಣ ಐತಿ, ಒಳ್ಳೆ ಅವನಿಗೆ ಅದು ಯೋಗ್ಯ ಐತಿ ಅಂತ ಅನ್ನೋದಕ್ಕೆ ಭೂಷಣ ಅಂತಾರೆ. ದೂಷಣ ಅಂದ್ರೆ ದೋಷ. ದೂಷಣ ಅಂದ್ರೇನು? ದೋಷಗಳು. ಎರಡು ದೋಷಗಳು ಬರ್ತಾವ. ಎದಕ್ಕೆ? ಆತ್ಮ ಸಾಯ್ತನ ಅನ್ನೋದ್ರಿಂದ. ಯಾವ ಎರಡು ದೋಷಗಳು ಅಂದ್ರೆ, ಒಂದು ಕೃತಪ್ರನಾಶ, ಇನ್ನೊಂದು ಅಕೃತಾಭ್ಯಾಗಮ. किए हुए पुण्य पाप कर्म का जो फल भोगते विना नाश है ताका नाम कृत प्रनाಶ है. ಮಾಡಲ್ಪಟ್ಟಂಥ ಪುಣ್ಯ ಪಾಪ ಕರ್ಮಗಳ ಫಲವನ್ನು ಭೋಗಿಸದೆ ಆ ಕರ್ಮಗಳ ನಾಶ ಹೇಳಿದೆಯಾದರೆ ಅದಕ್ಕೇನಂತಾರೆ? ಕೃತ. ಕೃತ ಅಂದ್ರೆ ಮಾಡಲ್ಪಟ್ಟಂಥ ಕರ್ಮಗಳು ಫಲ ಕೊಡದೆ ನಾಶ ಆಕವಂದಿ ಅಂದ್ರೆ ಇದಕ್ಕೇನಂತಾರೆ? ಕೃತ ಪ್ರನಾಶ ಅಂತಾರ. ಆದ್ರೆ ಗರುಡ ಪುರಾಣಕ್ಕೆ ವಿರುದ್ಧ ಹೋಗ್ಬೇಕಾಕೈತಿ. ಅದಕ್ಕೆ ವಿರುದ್ಧ ಹೋಗ್ಬೇಕಾಕೈತಿ? ಗರುಡ ಪುರಾಣಕ್ಕೆ ವಿರುದ್ಧ ಹೋಗ್ಬೇಕಾಕೈತಿ. ಯಾಕ್ರಿ ಅಂತ ಕೇಳಿದ್ರೆ, ನ ಭುಕ್ತಂ ಕ್ಷೀಯತೆ ಕರ್ಮ ಕಲ್ಪ ಕೋಟಿ ಶತೈರಪಿ ಅವಶ್ಯಮೇವ ಭೋಕ್ತವ್ಯಂ ಕೃತಂ ಕರ್ಮ ಶುಭಾಶುಭಂ. ಏನ್ ಹೇಳ್ತೈತಿ? ಮಾಡಲ್ಪಟ್ಟಂತ ಕರ್ಮಗಳು ನೀ ಇವತ್ತಿಲ್ಲ ನಾಳೆಗೆ ಉಣ್ಣಾಕಬೇಕು. ಕರ್ಮಗಳ ಬೆನ್ನ ಬಿಡಿಸೋಬೇಕಂದ್ರೆ ಜ್ಞಾನ ಒಂದ ಪಡ್ಕೋಬೇಕು. ಅದಕ್ಕೆ ಬಿಟ್ರೆ ಮತ್ತೊಂದು ಹಾದಿನೇ ಇಲ್ಲ. ಅಲ್ಲಿ ಪರ್ಯಂತರವಾಗಿ ನಿನಗೆ ಒಟ್ಟ ಅವು ನಿನಗೆ ಹ್ಯಾಂಗಾರ ಮತ್ತು ಅದು ಒಟ್ಟ ಬ್ಯಾಂಕ್ನಾಗಿನ ರೊಕ್ಕ ಆಗಿ ಮಾಡ್ಬೋದು. ಬ್ಯಾಂಕ್ನಾಗೇನು ಠೇವಣಿ ಇಟ್ಟಲ್ಪಟ್ಟಂತ ರೊಕ್ಕ ಆಗಿ ಮಾಡ್ಬೋದು. ಕರ್ಮಗಳಾಗಿ ಮಾಡೋಕ್ಕೆ ಆಗಂಗೇ ಇಲ್ಲ. ನೀ ಅವಿಟ್ಟು ತಂದಿರ್ತಿ, ಮತ್ತೆ ಇಲ್ಲಿ ಜಮಾ ಮಾಡೇ ಬಿಡ್ತಿ. ಎಷ್ಟು ತಿನ್ನಾಕ ತಂದಿರ್ತಿ ಅದ್ರ ಡಬಲ ಜಮಾ ಮಾಡಿರ್ತೀನಿ. ಅದು ಮಲ್ಟಿಪೈ ಹಾಕೋತ ಹೋಗತ್. ಹಂಗೆ ಫಿಕ್ಸ್ ಅಪ್ಲಿ ಇಟ್ಟಿರ್ತಿರಲ್ಲ, 7 ವರ್ಷಕ್ಕೊಮ್ಮೆ ಡಬಲಿಂಗ್ ಹಾಕದಂತೇಳಿ. ಹಂಗೆ ದಿನ ಡಬಲ್ ಹಾಕೈತಿ. ಅದು ದಿನ ಡಬಲ್ ಹಾಕಕ್ಕೆ ಹೋಗೈತಿ. ಹೀಗಾಗಿ ಏನಂತಾರವರು? ಕೃತಪ್ರನಾಶ. ಮಾಡಲ್ಪಟ್ಟಂಥ ಕರ್ಮಗಳು ಫಲ ಕೊಡದೆ ವಿನಾ ನಾಶ, ಫಲ ಕೊಡದೆ ನಾಶ ಅದು ಅಂದ್ರೆ ಅದಕ್ಕೆ ಕೃತಪ್ರನಾಶ ಅಂತಾರೆ. ಇದು ಒಂದು. ಇನ್ನು ಅಕೃತಾಭ್ಯಾಗಮ. ಅಕೃತ. ಅಕೃತ ಅಂದ್ರೆ ಮಾಡದೇ ಇರುವಂಥ ಕರ್ಮಗಳು, ಕೃತ ಅಂದ್ರೆ ಮಾಡುವಂಥ ಕರ್ಮಗಳು. ಈಗ ಕೃತಪ್ರನಾಶ ಹೇಳ್ದ. ಅಕೃತಾಭ್ಯಾಗಮ ಅಂದ್ರೆ ಏನ್ರಿ ಅಂತ ಕೇಳಿದ್ರೆ, नहीं किए हुए पुण्य पाप कर्म का जो फल भोग है ताको ಅಕೃತ ಅಭ್ಯಾಗಮ ಕೈಯೇ. ಹಂಗಂದ್ರೆ ಏನು ಅಂತ ಕೇಳಿದ್ರೆ, ನಮ್ಗೆ ಈಗ ಫ್ರೆಶ್ ಹುಟ್ಟಿದೀವಿ. ಯಾಕಪ್ಪ ಅಂದ್ರೆ ಹಿಂದೆ ಸತ್ತು ಹೋತು. ಈಗ ಹುಟ್ಟಿದೀವಿ ನಾವು. ಈಗ ಹುಟ್ಟಿದ ಬಳಕ ಈಗ ನಾವು ಸತ್ತ ಹೋಗ್ತೀವ. ಈ ಹುಟ್ಟಿದೀವಿ ಅಂದ ಬಳಕ ನಮಗೇನು ಕರ್ಮ ಈಗ ಹೊಸದು ಫ್ರೆಶ್ ಆಗಿದ್ದೀವಿ. ನಮಗೇನು ಪಾಪನೂ ಇಲ್ಲ ಪುಣ್ಯನೂ ಇಲ್ಲ. ಎಲ್ಲ ಎಷ್ಟು ಜನ ಹುಟ್ಟಿದೀವಿ ಭೂಲೋಕದಲ್ಲಿ, ಅವಕ್ಕೆ ಯಾವಕ್ಕೂ ಪುಣ್ಯನೂ ಇಲ್ಲ ಪಾಪನೂ ಇಲ್ಲ. ಯಾಕಂದ್ರೆ ಹಿಂದಿನ ಜನ್ಮನೇ ಇಲ್ಲ, ಇದೇ ಜನ್ಮ ಒಂದಾದ ಅಂದ ಬಳಕ ಮುಂದಿನ ಜನ್ಮನೂ ಇಲ್ಲ ಅಂದ ಬಳಕ ಫ್ರೆಶ್ ಆಗಿ ಹುಟ್ಟಿದೀವಿ. ಫ್ರೆಶ್ ಆಗಿ ಹುಟ್ಟಿದೀವಿ ಅಂದ ಬಳಕ ಒಬ್ಬ ಶ್ರೀಮಂತ ಯಾಕದಾನ, ಒಬ್ಬ ಬಡವ ಯಾಕದಾನ, ಒಬ್ಬ ಚಂದ ಯಾಕದಾನ, ಒಬ್ಬ ಕುರುಪ್ ಯಾಕದಾನ, ಒಬ್ಬ ಸುಖದಿಂದ ಅದಾನ, ಒಬ್ಬ ದುಃಖದಿಂದ ಅದಾನ. ಒಬ್ಬನ ಮಕ್ಕಳು ಅವನ ಮಾತು ಮೀರಂಗಿಲ್ಲ, ಒಬ್ಬನ ಮಕ್ಕಳು ಅವ್ನ ಕುತಿ ಮ್ಯಾಗ ಕಾಲು ಕೊಟ್ಟು ನಿಂತಾರ. ಇದೆಲ್ಲ ಹಿಂಗ್ಯಾಕೆ ಲೋಕದಾಗ?
ಇವೆಲ್ಲ ಆಗ್ಬೇಕಾಗಿತ್ತಂದ್ರ ಪುಣ್ಯ ಪಾಪದಿಂದ ಅನುಸಾರವಾಗಿನೇ ನಿನಗೆ ಜಗತ್ತಿನೊಳಗೆ ಅನುಕೂಲ ಆಗ್ತಿತ್ತು. ಒಂದ ಬೇಡ, ಹೆಂಡ್ರು ಮಕ್ಕಳು ಹೊಲ ಮನಿ ಆಸ್ತಿ ಬೇಡ, ನಿನಗೆ ಪ್ರಪಂಚದಾಗ ಅನುಕೂಲ ಇತ್ತು ಅಂದ್ರೆ ನಿನಗೆ ಪುಣ್ಯ ಅದ ಅಂತ ತಿಳ್ಕೊಬೇಕು. ಪುಣ್ಯದ ಪ್ರಬಲ ಜಾಸ್ತಿ ಅದ ಅಂತ ತಿಳ್ಕೊಬೇಕು. ನಿನಗೆ ಜಗತ್ತಿನೊಳಗೆ ಎಲ್ಲಿ ಹೋದ್ರು ಪ್ರತಿಕೂಲವೇ ಇತ್ತು ಅಂದ್ರೆ ನಿನ್ನ ಪಾಪ ಬಹಳ ಪ್ರಬಲ ಅದ ಅಂತ ತಿಳ್ಕೊಬೇಕು. ಹೌದಲ್ಲ? ಹಿಂಗ್ಯಾಕೆ ಹಾಕವ್ರಿ ಇವು? ನಾ ಎಷ್ಟು ಕೆಲಸ ಚಲೋ ಮಾಡಾಕತ್ತೀನಿ, ಅವ ನೋಡಿದ್ರು 1 ರೂಪಾಯಿ ಇನ್ನೂ ತನಕ ಯಾರಿಗೆ ಕೊಟ್ಟಿಲ್ಲ, ಶಿಕ್ಷಕವ್ರನ್ನ ಟೆಪಿ ಹಾಕ್ತಾನ, ಮುಂಜಾನೆ ಹಿಡಿದು ಸಾಯಂಕಾಲ ತನಕ ಹೆಂಗಾರೆ ಮಾಡಿ ಒಟ್ಟ ಒಂದು 4-5 ಸಾವಿರ ರೂಪಾಯಿ ರೊಕ್ಕ ತಂದ ತರ್ತಾನ. ಆದ್ರೆ ನಾನು ದುಡ್ದುದ್ರಾಗ ಎಷ್ಟೋ ಬೇಕಾದಷ್ಟು ಕೊಟ್ಟು ಇನ್ನೂ ತನಕ ನನಗೆ ತಿಳುವಳಿಕೆ ಬಂದು ಹಿಡಿದು ನಾ ಪಾಪನೇ ಮಾಡಿಲ್ಲ, ಆದರೂ ದೇವ್ರು ನನಗೆ ಕಷ್ಟ ಇಟ್ಟಾನ, ಅವನಿಗೆ ಯಾಕೆ ಸುಖ ಇಟ್ಟಾನ ಅಂತ ಹಿಂಗೆ ಬಾಮನ್ ಪ್ರಶ್ನೆ ಕೇಳ್ತಿರ್ತಾರೆ. ಹೌದಲ್ಲ? ಮತ್ತು ನಾ ಮಾಡೇ ಇಲ್ಲ ಅಂದ ಬಳಕ ಇದೇ ಜನ್ಮದಾಗ ಹುಟ್ಟೀನಿ ಅಂದ ಬಳಕ ಯಾಕೆ ಬಂದು ಅಂತ ಕೇಳ್ತಾರ. ಹೌದಲ್ಲ? ಹಾಂ, ಅವ ಯಾಕೆ ಹಂಗೆ ಇವ ಯಾಕೆ ಹಿಂಗೆ ಅಂದ್ರೆ ಅವ ಈಗ ಎಷ್ಟೇ ಪಾಪ ಮಾಡಾಕತ್ತಾನ ಖರೆ, ಇದು ಮುಂದಿನ ಫ್ಯೂಚರ್ ಐತಿ. ಅದು ಈಗ ಮಾಡಲ್ಪ, ಯಾಕಂದ್ರೆ ಹಿಂದೆ ಮಾಡಿದ ಪುಣ್ಯವು ಎಂದುಂಡುಣಬೇಕಾತ್ಮ, ಇಂದು ಮಾಡಿದ ಪುಣ್ಯವು ಮುಂದುಂಡುಣಬೇಕಾತ್ಮ. ಅವ ಏನು ಈಗ ಎಟ್ಟ್ಯಾಕ ಅನ್ಯಾಯ ಮಾಡಲೆಕ್ಕ, ಅವನಿಗೆ ಸುಖನೇ ಐತಿಲೋ ಅದು ಈಗಿಂದಲ್ಲದು, ಅದು ಹಿಂದಿಂದ ಐತಿ. ಈಗೇನು ಅವ ಮಾಡಾಕತ್ತಾನ ಅದು ಮುಂದೆ ಕಟ್ಟಿಟ್ಟು ಬುತ್ತಿ ಐತಿ, ಅದು ಮಾಡಿದ್ದುಣ್ಣು ಮಾರಯ್ಯ. ಈಗ ನೀನು ಪುಣ್ಯ ಮಾಡಾಕತ್ತಿದಲ್ಲ ಅದು ಮುಂದಿನ ಜನ್ಮಕ್ಕೆ ನಿನಗೆ ಪುಣ್ಯ ಕೊಡ್ತೈತಿ. ಹೀಗಾಗಿ ಆತ್ಮ ಸಾಯ್ತಾನ ಅನ್ನೋದ್ರಿಂದ ಏನಾಕೈತಿಯಪ್ಪ ಅಂದ್ರೆ ಒಬ್ಬ ಶ್ರೀಮಂತ, ಒಬ್ಬ ಬಡವ, ಒಬ್ಬ ಸುಖಿ, ಒಬ್ಬ ದುಃಖಿ ಅನ್ನುವ ಅಕೃತಭ್ಯಾಗಮ ದೋಷ ಬರ್ತೈತಿ. ಮತ್ತು ಈ ಜನ್ಮದಲ್ಲಿ ಮಾಡಲ್ಪಟ್ಟಂಥ ಕರ್ಮಗಳೆಲ್ಲ ಫಲ ಕೊಡದೆ ನಾಶ ಆಕ್ಕವ ಅಂದ್ರೆ ಅದಕ್ಕೆ ಕೃತಪ್ರನಾಶ ಅನ್ನುವ ಅಕೃತಭ್ಯಾಗಮ ಮತ್ತು ಕೃತಪ್ರನಾಶ ಅನ್ನುವ 2 ದೋಷಗಳು ಬರುತ್ತವ. ಅದಕ್ಕೆ ಆತ್ಮ ಸಾಯ್ತಾನ ಅನ್ನೋದ್ರಿಂದ 1, 2 ಸಂಖ್ಯೆ ಅದಾವಲ್ಲ, ಮೊದಲನೇದೇನದು ಅಕೃತಭ್ಯಾಗಮ, ಎರಡನೇದೇವದು ಕೃತಪ್ರನಾಶ. ಕೊಟ್ಟಾರನಲ್ಲಿ ಕೊಟ್ಟಿಲ್ಲ, ಕೃತಪ್ರನಾಶ ಮತ್ತು ಅಕೃತಭ್ಯಾಗಮ ಅಂತ 2 ದೋಷವು. ये 2 दूषण हुएगा। कर्मवादी के मत में आत्मा को जो कर्ता भोक्ता मानिए तो भी जन्म मरण रहित ही मानना होगा। ಆತ್ಮನಿಗೆ ಕರ್ತಾ ಭೋಗ್ತಾ ಅಂತ ಒಪ್ಪಿದ್ರು ಕೂಡ ಅವರು ಯಾರು? ಕರ್ಮವಾದಿಗಳು. ಜ್ಞಾನ ಒಪ್ಪದೇ ಇರ್ತಕ್ಕಂಥವ್ರು, ಕರ್ಮವೇ ಒಪ್ಪುವಂಥವ್ರು. ಆತ್ಮನಿಗೆ ಕರ್ತಾ ಭೋಗ್ತಾ ಅಂದ್ರೂ ಕೂಡ ಅವರು ಜನ್ಮ ಮರಣ ಉಳ್ಳವ ಅಂತ ಒಪ್ಪಕ್ಕೆ ಸಾಧ್ಯನೇ ಇಲ್ಲ. ಜನ್ಮ ಮರಣ ಉಳ್ಳವ ಸಾಧ್ಯ ಅಂದ್ರೆ ಕರ್ಮಗಳು ಮಾಡೋದು ಉಪಯೋಗನೇ ಆಗಂಗಿಲ್ಲ. ಹೌದಲ್ಲ? ಆತ್ಮ ಕೆ ಜನ್ಮ ಕಾ ಕೋಯಿ ಕಾರಣ ಬಿ ಸಂಭವಿ ನಹಿ. ಒಂದು ವೇಳೆ ಆತ್ಮ ಹುಟ್ಟ್ಯದ ಅಂದ್ರೆ ಅದು ಹುಟ್ಟಿಸಿದವ್ರು ಯಾರು ಅಂತ ಹಿಂಗೆ ವಿಚಾರ ಮಾಡ್ಬೇಕಾಗ್ತೈತಿ. ಹುಟ್ಟಿಸ್ದವ್ ಬೇಕು ಬೇಡ? ಯಾರು ಹುಟ್ಟಿಸಿದ್ರಪ್ಪ? ಕಾರಣ ಬೇಕು. ಕಾಯ್ತೆ ಆತ್ಮ ಕಾ ಜೋ ಕಾರಣ ಹೋವೆ ಸ್ವ ಆತ್ಮ ಸೆ ಬಿನ್ ಹಿ ಚಾಹಿಯೆ. ತನ್ನಿಂದ ತಾನಂತರೂ ಹುಟ್ಟಕ್ಕೆ ಸಾಧ್ಯ ಇಲ್ಲ, ತನ್ನಿಂದ ತಾನಂತರೂ ಹುಟ್ಟಕ್ಕೆ ಸಾಧ್ಯನೇ ಇಲ್ಲ. ಮತ್ತು ಅದು ಹುಟ್ಟ್ಯದಂದ್ರೆ ಹುಟ್ಸ ಬೇಕಾಕೈತಿ ಅಂದ್ರೆ ಆತ್ಮನಕ್ಕಿಂತಲೂ ಬ್ಯಾರೇನೇ ಬೇಕಾಕೈತಿ. ಕರೆಕ್ಟ್ ಎಲ್ಲ ಹೇಳೋದು. ಅವ್ರ ಆತ್ಮತೆ ಭಿನ್ನತ್ವ ಅನಾತ್ಮ ನಾಮ ರೂಪೇ. ಆತ್ಮನಕ್ಕಿಂತಲೂ ಬಿಟ್ಟು ಇನ್ನೊಂದು ವಸ್ತು ಇಲ್ಲ, ವಸ್ತು ಇಲ್ವೇ ಇಲ್ಲ. ಕೇವಲ ಹೆಸರು ಅಷ್ಟೇ ಅದಾವ, ಹೆಸರ ಆಕಾರ ಅಷ್ಟೇ ಐತಿ, ವಸ್ತು ಅನ್ನೋದು ಇಲ್ವೇ ಇಲ್ಲ. ಐತೋ ಅಸ್ತಿ ಭಾತಿ ಪ್ರಿಯಂ ರೂಪಂ ನಾಮಂ ಚೇತ್ಯಂಶ ಪಂಚಕಂ ಆದ್ಯತ್ರಯಂ ಬ್ರಹ್ಮರೂಪಂ ಮಾಯಾರೂಪಂ ತಥೋದ್ವಯಂ. ಬರೀ ಹೆಸರು ಅಷ್ಟೇ ಅದ ಲೋಕದಾಗ. ಹೆಸರು ಬಂಜಿ ಮಗ ಅನ್ನೋದು ಬರೀ ನಾಮ ಮಾತ್ರ. ಬಂಜಿ ಮಗ ಅನ್ನೋದು ನಾಮ ಮಾತ್ರ ಐತಿ, ಏನು ವಸ್ತು ಐತು? ಹಂಗ ನಾಮ ರೂಪಗಳು ಇವು ಕೇವಲ ಹೆಸರಿಗೆ ಅಷ್ಟೇ ಅದಾವ. ಇವು ಹೆಸರಿಗೆ ಅಷ್ಟೇ ಅದಾವ. ಇವುಗಳಿಂದ ಆತ್ಮ ಹುಟ್ಟಕ್ಕೆ ಸಾಧ್ಯನೇ ಇಲ್ಲ. ಸೋತು ಆತ್ಮ ವಿಷಯ ರಜ್ಜು ಸರ್ಪಕಿ ನ್ಯಾಯಿ ಕಲ್ಪಿತ ಹೈ. ನಾಮರೂಪಗಳು ಹೆಂಗದಾವ ಅಂದ್ರೆ ಹಗ್ಗದಲ್ಲಿ ತೋರಲ್ಪಟ್ಟಂತ ಹಾವಿನಂತೆ. ಹಾವು ಖರೆ ಐತೇನು? ಇಲ್ಲ. ಯಾರಿಗಾರ ಹಗ್ಗದಾಗ ತೋರಲ್ಪಟ್ಟಂತ ಹಾವು ಕಡ್ದು 10 ಮಂದಿ ಸತ್ತ ಪೇಪರ್ನ ಬಂದಿತ್ತೇನು? ಮಂಡಗಡದಲ್ಲಿ ತೋರ್ತಕ್ಕಂಥ ಕಳ್ಳ 100 ಮಂದಿ ಕೊಂದು ಎಲ್ಲ ಬಂಗಾರ ತಂದು ಓಡ್ ಹೋದತ್ ಬಂದಿತ್ತೇನು? ಎಲ್ಲ ಕೇರಿ ಇಲ್ಲ. ಯಾಕೆ? ಅವು ಇಲ್ವೇ ಇಲ್ಲ. ಇಲ್ಲದ್ರಿಂದ ಹ್ಯಾಂಗ ಘಟಿಸ್ತದ? ಘಟಿಸಂಗಿಲ್ಲ. ಹಾಗಾಗಿ ನಾಮರೂಪಗಳು ಆತ್ಮನಿಗೆ ಹುಟ್ಟಿಸಕ್ಕೆ ಸಾಧ್ಯನೇ ಇಲ್ಲ. ಅಕಸ್ಮಾತ್ ನಾಮರೂಪಗಳು ಆತ್ಮನಿಗೆ ಹುಟ್ಟಿಸ್ತಾವತ್ ಅಂದ್ರೆ ಮಂಡಗಡದಾಗ ತೋರ್ತಕ್ಕಂಥ ಕಳ್ಳ ಯಾರಿಗಾರು ಕೊಲ್ಲಬೇಕು, ಹಗ್ಗದಾಗ ತೋರಲ್ಪಟ್ಟಂತ ಹಾವು ಯಾರಿಗಾರು ಕಡ್ದು ಸಾಯಬೇಕು. ಕರೆಕ್ಟ್ ಎಲ್ಲ ಹೇಳುದು.
ಯಾತೆ ಕಾರಣ ಬನೇನಿ, ನಾಮರೂಪಗಳಿಗೆ ಕಾರಣ ಅಂತ ಹೇಳುದು ಸಂಭವಿಸಂಗಿಲ್ಲ. ಎದಕ್ಕೆ? ಆತ್ಮನಿಗೆ ಹುಟ್ಸಾಕ. ಬಿಡ್ರಿ, ಇನ್ನು ಬ್ರಹ್ಮನಿಂದ ಹುಟ್ಟೇನೇನ್ರಿ ಅಂತ ಕೇಳ್ತಾರ. ನಾಮರೂಪದಿಂದಂತರೂ ಆತ್ಮ ಹುಟ್ಟಿಲ್ಲ, ಮತ್ತಿನ್ನು ಬ್ರಹ್ಮನಿಂದ ಹುಟ್ಟಿರ್ಬೋದಲ್ಲ. ಬ್ರಹ್ಮ ಅಂದ್ರೆ ಚತುರ್ಮುಖ ಬ್ರಹ್ಮ ಅಲ್ಲ, ಸೃಷ್ಟಿಕರ್ತ ಏ ಬ್ರಹ್ಮ ಅಲ್ಲ. ಇದು ಲಾಸ್ಟ್ ಸ್ಟೇಜ್. ಇವನ್ ಮ್ಯಾಗ ಒಬ್ಬದಾನ, ಅವನಕಿಂತ ಮ್ಯಾಲ ಒಬ್ಬದಾನ. ಇವ್ರು ಚತುರ್ಮುಖ ಬ್ರಹ್ಮ, ಇವ ಸಗುಣ ಸಾಕಾರ. ಇವನ್ ಮ್ಯಾಗ ಒಂದು ಹೈಯರ್ ಪೋಸ್ಟ್ ಐತಿ, ಅವ ಸಗುಣ ನಿರಾಕಾರ. ಅದಕ್ಕಿಂತ ಲಾಸ್ಟ್ ಪೋಸ್ಟ್ ಐತಿ ನಿರ್ಗುಣ ನಿರಾಕಾರ. ಆ ನಿರ್ಗುಣ ನಿರಾಕಾರ ಬ್ರಹ್ಮನ್ ಹೇಳಾಕತ್ತಾರ. ಬ್ರಹ್ಮನಿಂದರೆ ಹುಟ್ಟೇನೇನ್ರಿ ಅಂತ ಕೇಳ್ದವ. ब्रह्म तो घटाकाश के स्वरूप महाआकाश की नहीं, आत्मा की स्वरूप ही है, तिस्ते भिन्न नहीं, याते सो कारण बने नहीं. ಏನಂದ್ರು? ಘಟಾಕಾಶ ಮತ್ತು ಮಹಾಆಕಾಶದಂತೆ. ಘಟಾಕಾಶ ಒಡಿತು, ಘಟ ಒಡಿತು ಅಂದ್ರೆ ಘಟದಲ್ಲಿ ಇರ್ತಕ್ಕಂಥ ಆಕಾಶ ಮಹಾಕಾಶ ಸ್ವರೂಪವೇ ಇರ್ತದೆ. ಹೌದಲ್ಲ? ಉಪಾಧಿ ಬರೋದ್ರಿಂದ ಅದಕ್ಕೆ ಘಟಾಕಾಶ ಅಂದ್ರೆ. ಹೀಗಾಗಿ ಆತ್ಮ ಬ್ರಹ್ಮ ಅನ್ನೋದಿಲ್ಲಿ ಬೇರೆ ಎರಡು ವಸ್ತು ಇಲ್ಲ, ಒಂದೇ ಐತಿ. ಶರೀರ ಉಪಾಧಿ ಬರೋದ್ರಿಂದ ಅದಕ್ಕೆ ಆತ್ಮ ಅಂತ ಹೆಸರು ಬಂದೈತಿ. ಶರೀರ ಉಪಾಧಿ ಬರೋದ್ರಿಂದ ನಾಮ ಮಾತ್ರ ಭೇದ ಐತಿ. ಇಲ್ಲಿ ಬ್ರಹ್ಮನಿಗೂ ಆತ್ಮನಿಗೂ ನಾಮ ಮಾತ್ರ ಭೇದ ಐತಿ. ಜೀವೇಶ್ವರಿಗೆ ಉಪಾಧಿಕೃತ ಭೇದ ಐತಿ. ಘಟಪಟಗಳಿಗೆ ಸ್ವರೂಪತ ಭೇದ ಐತಿ. ಹೀಗಾಗಿ ಬ್ರಹ್ಮ ಅನ್ನೋ ವಸ್ತು ಏನೈತಲ್ಲ, ಅದು ಆತ್ಮನಕ್ಕಿಂತಲೂ ಭಿನ್ನಿಲ್ಲ. ಎರಡು ಒಂದೇ ಅದಾವು, ಹೆಸರು ಎರಡು ಅದಾವ. ಒಬ್ಬನೇ ಮನುಷ್ಯನಿಗೆ ಎರಡು ಹೆಸರಿಟ್ಟಂತೆ. ಹೆಸರು ಎರಡು ಆದ್ಬೇಕು, ಮನುಷ್ಯನ ಎರಡು ಹಾಕನೇನು? ಇಲ್ಲ. ತಾತೆ, ಆದ ಕಾರಣದಿಂದ ಆತ್ಮಕ ಜನ್ಮ ನಹಿ, ಆದ್ದರಿಂದ ಆತ್ಮ ಹುಟ್ಟಿಲ್ಲ. ಅವ್ರ ಜಾತೆ, ಯಾವ ಕಾರಣದಿಂದ ಆತ್ಮ ಹುಟ್ಟಿಲ್ಲ ಅದೇ ಕಾರಣದಿಂದನೇ ಜಾತೆ ಜನ್ಮ ನಹಿ. ತಾತೆ ಆತ್ಮಕ ಮರಣ ಭೀ ನಹಿ, ಹುಟ್ಟೇ ಇಲ್ಲ ಅಂದ ಬಳಕ ಸಾಯಂಗಿಲ್ಲ. ಹುಟ್ಲಾರ ವಸ್ತು ಸಾಯಂಗಿಲ್ಲ. ಇದು ಪಕ್ಕ ನಕ್ಕಿ. ಯಾವಾಗ ಹುಟ್ಟಿಲ್ಲ ಅದು ಸಾಯೋಂಗಿಲ್ಲ. ಲೈಟ್ ಹತ್ತಾಕತ್ತೈತಿ ಇಲ್ಲ? ಯಾವಾಗ ಹುಟ್ಟಿಲ್ಲ ಅದು ಸಾಯೋದಿಲ್ಲ. ಮಯ ಹುಟ್ಟೈತೇನು? ನೀವು ಹೆಂಗೆ ಈಗ ಭಾಳ ಕೆಟ್ಟಾಳಿದ್ರಪ್ಪ ಆಚಾರ ಹಾಗೆ ಎಲ್ಲರೂ ತಂದ ಪ್ರಶ್ನೆ ಮಾಡಿ ಶಿಕ್ಷೆ ಬಿಡ್ತಿರತ್ತೀರ. ಮತ್ತೆ ಯಾವಾಗ ಹುಟ್ಟಿಲ್ಲ? ಮಾಯಾ ಸಹಾಯಕ ಬೇಕದು. ಅದು ಹುಟ್ಟಿ ಅದು ಇದ್ದದ್ದೇ ಸಹಾಯಕ. ಮಾಯಾ ಇದ್ದದ್ದೇ ಸಹಾಯಕ, ಹೌದಲ್ಲ? ಅದು ಮಾಯಾಕೆ ಏನಂದ್ರ ಅವರು? ಅನಾದಿ ಶಾಂತ ಅಂದ. ಬ್ರಹ್ಮನಿಗೆ ಅನಾದಿ ಅನಂತ ಅಂದಾರ. ನಾ ಬರೀ ಎಂತ ಹುಡುಕಾಡ್ತಿರ್ತೀನಿ ಅಚಾನಂತ. ಜಾತಿ ಆತ್ಮ ಹುಟ್ಟಿಲ್ಲ ಅಂದ ಬಳಕ, ಹುಟ್ಟಿಲ್ಲ ಅಂದ ಬಳಕ ಏನ್ ಹೇಳ್ತಾರ ಅವ್ರೇನ? ಸಾವು ಇಲ್ಲ. ಇಲ್ಲ, ಹುಟ್ಟೇ ಇಲ್ಲ ಅಂದ ಬಳಕ ಮುಂದೆ ಹೇಳ್ತಾರ ನೋಡಿ. जाते आत्म विषय जन्म मरण का अभाव है. ಆತ್ಮನಿಗೆ ಜನ್ಮ ಮರಣಗಳ ಅಭಾವ ಅದಾವ. ಯಾವ ಕಾರಣದಿಂದ? ಕಾರಣ ಸಿಗಂಗಿಲ್ಲ. ನಾಮರೂಪಾಂತರ ಹುಡ್ಸಕ್ಕೆ ಸಾಧ್ಯನೇ ಇಲ್ಲ. ಇವೆಲ್ಲ ಕಾರಣ ಇರೋದ್ರಿಂದ, ಜನ್ಮ ಮರಣ ಇಲ್ಲದೇ ಇರೋದ್ರಿಂದ ತಾತೆ ಜಾಯತೆ, ಹುಟ್ಟಿತು ಅಂದ್ರೆ ಜನ್ಮ, ಅಸ್ತಿ ತೋರಾಕತ್ತು, ಹೌದಲ್ಲ? ವರ್ಧತೆ ಅಂದ್ರೆ ಬೆಳೆದಾಕತ್ತು. ವಿಪರಿಣಾಮತೆ ಅಂದ್ರೆ ಅಂದ್ರೆ ಯೌವನಕ್ಕೆ ಪ್ರಾಪ್ತ ಆತು. ಅಪಕ್ಷೀಯತೆ ಕ್ಷೀಣಿಸೋದು. ನಶ್ಯತಿ ಅಂದ್ರೆ ಮರಣ. ಇನ್ನು ಷಡ್ ವಿಕಾರಂತೆ ಬಿ ಆತ್ಮಾರಹಿತೆ. ಹುಟ್ಟೆ ಇಲ್ಲ ಅಂದ್ಬೇಕಾದ್ರೆ ಆಕಾರ ಹೇಳಕ್ಕೆ ಬರಂಗಿಲ್ಲ. ಮೊದಲು ಬಾಲ್ಯ ಅವಸ್ಥೆ ಇತ್ತು, ಹೌದಾ? ಯೌವನ ಅವಸ್ಥೆಗೆ ಬತ್ತು, ಮುಪ್ಪಾವಸ್ಥೆಗೆ ಬತ್ತು, ಸತ್ತು ಅನ್ನೋದು ಸಂಭವಿಸಂಗಿಲ್ಲಲ್ಲ. ಯಾಕೆ? ಆ ವಸ್ತುವೆ ಹುಟ್ಟೇ ಇಲ್ಲ ಅಂದ್ಬಳಕ ಅದಕ್ಕೆ ಹೆಂಗೆ ಸಂಭವಿಸಕ್ಕೆ ಬರ್ತೈತಿ? ಸಂಭವಿಸಂಗಿಲ್ಲ. ಯಾತೆ ಮೈ ಜನ್ಮ ಮರಣವಾನ್ ನಹಿ, ಆದ್ದರಿಂದ ನಾನು ಜನ್ಮ ಮರಣ ಉಳ್ಳವ ಅಲ್ಲ. ಅವ್ರ ಮೇರೆಂಕು ಜನ್ಮ ಮರಣ ಹೂವೇ ನಹಿ, ನನಗೆ ಹುಟ್ಟು ಸಾವುಗಳು ಆಗೋದು ಇಲ್ಲ. ಯಾಕೆ? ನಾವು ಹುಟ್ಟೇ ಇಲ್ಲ ಅಂದ್ಬಳಕ ಸಾಯಂಗೂ ಇಲ್ಲ. ये जन्म मरण ಸ್ಥೂಲ ದೇಹಕ್ಕೂ ಕರ್ಮ ಸೆ ಹೋವೆ ಹೇ. ಈ ಜನ್ಮ ಮರಣಗಳು ಸ್ಥೂಲ ದೇಹಕ್ಕ ಕರ್ಮಗಳಿಂದ ಸಂಭವಿಸ್ತೈತಿ. ಯಾಕಪ್ಪ ಅಂದ್ರ ತಾಯಿ ಗರ್ಭದಾಗಿದ್ದಾಗನೇ
ಇದಕ್ಕೇನಾಗಿರ್ತದ ಲಿಖಿತ ಆಗಿರ್ತೈತಿ. ಇದು ಹೆಂಗೆ ಬೆಳಿಬೇಕು, ಎಲ್ಲಿ ಬದುಕಬೇಕು, ಏನು ಕೆಲಸ ಮಾಡಿ ಬದುಕಬೇಕು, ಎಟ್ಟು ಗಳಿಸ್ಬೇಕು, ಎಲ್ಲಿ ಸಾಯಬೇಕು ಅನ್ನೋದು ಮೊದಲೇ ಲಿಖಿತ ಇರ್ತೈತಿ. ಕರ್ಮಗಳ ಅನುಸಾರವಾಗಿಯೇ ಇದು ಜನ್ಮ ಮರಣವನ್ನು ಹೊಂದತೈತಿ. मैं इन जन्म ಮರಣೋಂ ಕಾ ಜಾನ್ನೆ ವಾಲ ದೃಷ್ಟ ಘಟ ದೃಷ್ಟ ಕಿ ನ್ಯಾಯಿಸ್ತೇನೆ ಯಾರ ಜನ್ಮ ಮರಣಗಳನ್ನು ನಾನು ತಿಳಿತೀನಿ ಅಂದ ಬಳಿಕ ಇವಕ್ಕಿಂತಲೂ ನಾನು ಭಿನ್ನ ಇದ್ದೇನೆ. ಐಸೆ ಮೈ ಜನ್ಮ ಮರಣವಾನ್ ನಹಿ और मेरे को जन्म मरण हुए नहीं. ಎಷ್ಟು ಜಾನ ಹುಟ್ಟು ತಿಳಿತೀವಿ, ಸಾವು ಹೆಂಗೆ ತಿಳಿತೀವ್ರಿ ಅಂತ ಕೇಳಿದ್ರೆ ಕೆಲವೊಬ್ರು ತಿಳಿತಾರಲ್ಲ. ಬಿಡು ಅದನ್ನು ಬಿಡು. ಪರೀಕ್ಷಿತ ರಾಜ ತಿಳಿದಿದ್ದಿಲ್ಲ, ಅದು ಎಷ್ಟಾಗಿ ದೋಷ ಇರ್ಲಾಕ ಒಟ್ಟು ಅವನಿಗೆ ಸಾವು ಅನ್ನೋದು ಗೊತ್ತಿತ್ತಿಲ್ಲೋ, ಜನ್ಮನೂ ಗೊತ್ತಾಕೈತಿ, ಮರಣನೂ ಗೊತ್ತಾಕೈತಿ. ಹೀಗಾಗಿ ಇಲ್ಲಿ ತನಕ ಗೊತ್ತಾಯ್ತಾ? ಪ್ರಶ್ನೆ ಸಂಖ್ಯೆ 57. ಪ್ರಶ್ನೆ ಅಂದ್ರೆ ಜಿಜ್ಞಾಸಾವಿಷ್ಕರಣ ಪ್ರಶ್ನೆ. ಶಂಕಾ ಬೇರೆ, ಸಂಶಯ ಆರೋಪ ಶಂಕಾ. ಅಲ್ಲಿ ಸಂಶಯ ಮಾಡೋದಕ್ಕೆ ಶಂಕಾ ಅಂದರು, ತಿಳ್ಕೊಬೇಕನ್ನೋ ಇಚ್ಛೆಗೆ ಪ್ರಶ್ನೆ ಅಂದರು. ಉತ್ತರ ಪ್ರಶ್ನೆ ನಿವರ್ತಕ ವಾಕ್ಯ ಮಿತಿ ಉತ್ತರ. ದೃಷ್ಟಾಂತ. ದೃಷ್ಟಾಂತ ಅಂದ್ರೆ ಕತೀರಿ. ಎಷ್ಟು ಚೆನ್ನ. ದೃಷ್ಟಾಂತ ಅಂದ್ರೆ ಕತಿ. ಉಭಯ ಪಕ್ಷ ಸಮ್ಮತೋ दृष्टांत. वादी प्रतिवादी का जहाँ विवाद न होवे किंतु दोनों की निर्णयतार्थ जहाँ होवे सो दृष्टांत कही. ಆ ದೃಷ್ಟಾಂತ ಕೊಡೋದ್ರಿಂದ ವಾದಿ ಪ್ರತಿವಾದಿ ವಿವಾದ ನಿಲ್ಲಬೇಕು. ಹೌದಲ್ಲ? ಕರೆಕ್ಟ್ ನೋಡಪ್ಪ ನೀ ಅಂದೋದು ಅನ್ಬೇಕು. ಜೈಸೆ ಕೋಯಿಂಕು ಭೂತ್ ಲಗಾ ಹುವೆ. ಒಬ್ಬನಿಗೆ ಗಾಳಿ ಬಡ್ಕೊಂಡೈತಿ, ಒಬ್ಬನಿಗೆ ಗಾಳಿ ಆಗೈತಿ. ಗಾಳಿ ಪ್ರಶ್ನೆ ಹೇಳಿಲ್ಲೇನ? ಡೈರೆಕ್ಟ್ ಉತ್ತರಕ್ಕೆ ಬಂದೇನು? ಯಾಕೋ ಜಂಪ್ ಆತ ಪ್ರಶ್ನೆ. पंच महाभूतन की निवृत्ति विषय दृष्टांत क्या है? ಪ್ರಶ್ನೆ ಸಂಖ್ಯೆ 57. ಈ 5 ಮಹಾಭೂತಗಳು ಒಂದೊಂದು ಭೂತ ಬಡ್ಕೊಂಡ್ರೆ ಏನೇನೋ ಆಕೈತಿ, ಒಂದೊಂದು ಭೂತ ಬಡ್ಕೊಂಡ್ರ ಏನೇನೋ ಆಕೈತಿಲ್ಲ. ಗಾಳಿ ಹಳ್ಳ್ಯಾಗ ನೋಡಿರಲ್ಲ, ಒಂದಕ್ಕನ ಏನೇನೋ ಆಕೈತಿ. ನಮಗಾರೆ 5 ಬಡ್ಕೊಂಡವ. ಎಷ್ಟು ಬಡ್ಕೊಂಡವ? 5 ಬಡ್ಕೊಂಡವ. ನಮ್ಮ ಗತಿ ಏನು? ದೇವ್ರ ಗತಿ. ಅಲ್ಲಿ ದೇವ್ರ ಗತಿ ಅಂತಾರ. ದೇವ್ ಬಡ್ಕೊಂಡವ್ರಿಗೆ ಯಾರ ಗತಿ? ದೇವರ ಗತಿ. ಇಲ್ಲಿ ಈ 5 ಭೂತ ಬಡವನಿಗೆ ಗತಿ ಯಾರು? ಗುರುವೇ ಗತಿ. ಇಲ್ಲಿ ಗುರುವೇ ಗತಿ ಅನ್ಬೇಕು. ಪಂಚ ಮಹಾಭೂತಗಳು ಬಡ್ದಾಗ ಗುರುವೇ ಗತಿ ಅನ್ಬೇಕು. ಆ ಸೂಕ್ಷ್ಮ ಶರೀರ ನಿಮ್ಮ ಶರೀರದಾಗ ಪ್ರವೇಶ ಆಗಿತ್ತು ಅಲ್ಲಿ ದೇವರ ಗತಿ ಅನ್ಬೇಕು. ಗುರ್ತಾಗ್ತಿಲ್ಲ? ಇಲ್ಲಿ ದೇವ್ರ ಏನು ಮಾಡಕ್ ಚಾನ್ಸ್ ಇಲ್ಲ. ಇಲ್ಲಿ ಗುರುನ ಏನೋ ಮಾಡಿ ಡೋಸ್ ಕೊಟ್ರೆ ಕೊಡ್ಬೇಕು. पंच महाभूतन की निवृत्ति विषय दृष्टांत क्या है? उत्तर दृष्टांत जैसे कोई को भूत लगा हुए, ಯಾರಿಗೊಬ್ರಿಗೆ ಗಾಳಿ ಆಗೈತಿ. ಸೊ ದಾನಕಂಕು ನಾಮ್ ಪರಾದಿಂಕು ಬುಲಾಯ್ಕೆ, ಮಂತ್ರಗಾರನನ್ನ ಕರ್ಕೊಂಡ್ಬರ್ತಾರ. ಹೌದಲ್ಲ? ಬುಲಾಯ್ಕೆ ಡಮರು ಬಜಾಯ್ಕೆ. ನೋಡ, RMP ಡಾಕ್ಟರ್ ಟ್ರೀಟ್ಮೆಂಟೇ ಬೇರೆ. ಹೌದಲ್ಲ? ಆಮೇಲೆ ಅವನ RMP ಕಿತ್ತಲ ಮೇಲೆ ಯಾರು ಬರ್ತಾರೆ? BMC ಡಾಕ್ಟರ್ ಟ್ರೀಟ್ಮೆಂಟೇ ಬೇರೆ. ಈ MBBS ಡಾಕ್ಟರ್ ಟ್ರೀಟ್ಮೆಂಟೇ ಬೇರೆ. ಈ MD ಸರ್ಜನ್ ಡಾಕ್ಟರ್ ಟ್ರೀಟ್ಮೆಂಟೇ ಬೇರೆ. ಎಲ್ಲರೂ ಡಾಕ್ಟ್ರ್. ಯಾಕೆ ಹೇಳಾಗತ್ತೀನಿ ಅಂದ್ರೆ ಅರ್ಥ ಮಾಡ್ಕೊಡಿ. ಎಲ್ಲರೂ ಡಾಕ್ಟರ್ ಕರೆ, ಎಲ್ಲರೂ ಟ್ರೀಟ್ಮೆಂಟ್ಗಳು ಬೇರೆ ಬೇರೆ ಇರ್ತಾವೆ. ಹಂಗೆ ಭೂತ ಬಿಡಿಸೋರು ಮೇಲಿರ್ತಕ್ಕಂಥ ಸೂಕ್ಷ್ಮ ಶರೀರವನ್ನು ಬಿಡಿಸತಕ್ಕಂಥವ್ರು ಕೆಲವೊಬ್ಬರು ಒಂದೊಂದು ರೀತಿಯಿಂದ ಉಪಾಯಗಳಿರ್ತಾವೆ. ಕೆಲವೊಬ್ರು ಡಮರು ಬಾರಿಸ್ತಾರೆ, ಕೆಲವರು ಬೆಂಕಿ ಹಾಕಿ ಮೆಣಸಿನಕಾಯಿ ಕಾಟ್ ಹೋಗೋದಕ್ಕೆ ಅಯ್ಯೋ ಮಾಡ್ತಾರೆ, ಕೆಲವರು ಬಡಿತಾರೆ, ಕೆಲವರು ತಲೆ ಮೇಲೆ ಒಂದು ದೊಡ್ಡ ಕಲ್ಲು ಕೊಟ್ಟು ನಿಲ್ಲಿಸ್ತಾರೆ. ಅದಕ್ಕೆ ಬುದ್ಧಿ ಭೇಟಿ ಆಗ್ಬೇಕಲ್ಲ, ಯಾಕರೆ ಬಂದ ನಂಗೆ ಗುರ್ತಾತಲ್ಲ. ಕೆಲವೊಬ್ರು ಕಾಲು ಮ್ಯಾಲ ಮಾಡಿ, ತಲೆ ಮ್ಯಾಲ ಮಾಡಿ, ತಳಗ್ ಮಾಡಿ ಜೋತ್ ಬೀಳಾಕ್ ಹಚ್ತಾರೆ. ಅವ್ರವ್ರ ಉಪಾಯಗಳು. ಕೆಲವೊಬ್ರು ಬರೀ ಮಂತ್ರದಿಂದ ಎಬ್ಬಿಸಿ ಮಂತ್ರದಿಂದನೇ ಬಿಡಿಸ್ತಾರೆ. ಯಾಕಪ್ಪ ಅಂದ್ರೆ ಇವನಿಗೆ ಬಡ್ದೀವಿ, ಕಾಟ್ ಕೊಟ್ಟಿವಿ, ತೂಗು ಹಾಕಿದೀವಿ, ಕಲ್ಲು ಹೊರಿಸ್ದೀವಿ ಅಂದ್ರೆ ಆಮೇಲೆ ಇದ್ರಾಗಿಂದ ಹೋದಂಥ ಗಾಳಿ ಹೋದ ನಂತರ ತ್ರಾಸ ಇವನಿಗೆ ಯಾಕೈತಿ. ಒಬ್ಬೊಬ್ಬರು ಒಂದೊಂದು ರೀತಿ ಉಪಾಯ. ನಾವೆಲ್ಲ ಹಳ್ಳ್ಯಾಗ ನೋಡಿದೀವಿ, ಅದು ಕೇಳಾಗತ್ತೀವಿ. डमरू बजाए के लवणादिक 5 वस्तु मिलाए के तिसका बलिदान दे के भूत की निवृत्ति करे. ಅದಕ್ಕೆ ಏನು ಬೇಕಾದ್ರೆ ಫಾತಿಮಾ ದೃಷ್ಟಾಂತ ಏನಲ್ಲ ನೆನಪೈತಿಲ್ಲ? ರುಕ್ಮಿಣಿಗೆ ಗಾಳಿ ಆಗಿತ್ತು,
ಆಕಿನ ಹೆಸರೇನು? ರುಕ್ಮಿಣಿ. ಬ್ರಾಹ್ಮಣರು ಬ್ರಾಹ್ಮಣರು ಅಂದ್ರೆ ಅಗದಿ ನಿಷ್ಠಾ ಕಾಯಕದಲ್ಲಿ, ಕರ್ಮಗಳಲ್ಲಿ, ಪೂಜೆ ಪುನಸ್ಕಾರಗಳಲ್ಲಿ. ಅಲ್ಲಿ ಆಜು ಬಾಜು ಒಂದು ಮುಸಲ್ಮಾನರ ಓಣಿನೂ ಇಲ್ಲ. ಬ್ಯಾರೆ ರಾಜ್ಯಕ್ಕೆ ಆ ಹೆಣ್ಮಗಳು ಹೋಗೇ ಇಲ್ಲ. ಆಕಿ ಒಗ್ಯಾಣ ಹಾಕೊಂಬೋದು ಸಮಯದೊಳಗೆ. ಗಾಳಿ ಆಯ್ತು, ಗಾಳಿ ಆದ ಬಳಿಕ ಮನೆಗೆ ಬಂದು ಚೀರುವುದು, ಕೂಗುವುದು, ತಲೆ ಎಲ್ಲ ಕೂದಲೆಲ್ಲ ಗಿನ್ಸ್ಕೊಂಡು ನಿಂತು ಬಿಟ್ಲು. ಯಾರು ನಿಂತು ಕೇಳಿದ್ರು ಒಟ್ಟ ಹೇಳಿಲ್ಲ, ಗಪ್ಪ ಕಣ್ಣು ಕಿಸದು ನೋಡಾಕತ್ತಳು. ಮಂತ್ರಗಾರನಂತೆ ಕರ್ಕೊಂಡು ಹೋದ್ರು. ಅವ ಮಂತ್ರ ಹಾಕದ. ಯಾರು ನಿಯತ್ ಕೇಳ್ದ? ಮೈ ಫಾತಿಮಾ ಹೂ ಅಂದ್ಳಕಿ. ಎಂದು ಹಿಂದಿ ಮಾತಾಡೇ ಇಲ್ಲಕಿ, ಮನ್ಯಾಗ ಮಾತಾಡೋರೂ ಇಲ್ಲ. ಮೈ ಫಾತಿಮಾ ಹೂ ಅಂದಳು. ಇಲ್ಯಾಕೆ ಬಂದಿ ಅಂತ ಕೇಳಲು. ನನಗೆ ತಿನ್ಬೇಕು ಉಣಬೇಕು ಅಂತ ಆಸೆ ಆಗೈತಿ, ಅದಕ್ಕೆ ಬಂದೀನಿ ಅಂದಳು. ನೀ ಹೋಗ್ಯೋ ಇಲ್ಲೋ ಅಂತ ಕೇಳಿದಿವ ಮಂತ್ರಗಾರ. ನಾ ಹೋಗ್ತೀನಿ ಕರೆ, ನನಗೆ ಬೇಕಾದದ್ದು ಕೊಟ್ರಟ್ಟ ಹೋಗ್ತೀನಿ, ಇಲ್ಲಾದ್ರೆ ಈಗ ತೊಂದಾಗ ಹೋಗ್ತೀನಿ ಅನ್ನಕತ್ತದು. ಏನು ಬೇಕು ನಿನಗೆ? ನನಗೆ ಏಕ್ ಮುರ್ಗಿದು ಅಂಡಾ ಚಾಯಿ ಅಂದ್ರಕಿ. ನಂಗೇನು ಬೇಕು? ಒಂದು ಕೋಳಿ, 2 ತತ್ತಿ ಬೇಕು, ಕೊಟ್ರೆ ಹೋಗ್ತೀನಿ, ಇಲ್ಲಾದ್ರೆ ಹೋಗಂಗಿಲ್ಲ ಅನ್ನಕತ್ತಳಕಿ. ಬ್ರಾಹ್ಮಣರು ಕೋಳಿ ತಿಂತಾರೆ, ತತ್ತಿ ತಿಂತಾರೆ. ಆಕೆ ಹಿಂದಿ ಮಾತು ಬರ್ತಿತ್ತು. ಮತ್ತು ಇದೆಲ್ಲ ಯಾಕೆ ಆಗಾಕತ್ತು? ಬ್ಯಾರೇದು ಬಂದು ಸೇರ್ಕೊಂಡೈತಿ. ಅದಕ್ಕೇನು ಮಾಡಿದ್ರು? ಮಂತ್ರ ಹಾಕಿ ಇದನ್ನು ಮಾಡಿ ಅದಕ್ಕೆ ಬಿಡಿಸಿ ಓಡಿಸಿ ಕಳಿಸೋದು. ಇದೇನಾಯ್ತು? ದೃಷ್ಟಾಂತ ಮುಗೀತು. ಕತ್ತಿ ಹಿಡ್ದು ದೊಡ್ಡ ಹೇಳಂಗಿಲ್ಲ ಅವರು, ಸುಮ್ಮಟ. ಯಾಕಂದ್ರೆ ನಮಗೆ ಸಿದ್ಧಾಂತ ತಿಳಿಸೋದಂತಾರೆ ಪಂಡಿತ್ ಪೀತಾಂಬರ್ಜಿ ಅವರು. ಹ್ಯಾಂಗೆ ಅವರು 5 ವಸ್ತುಗಳನ್ನು ಕೂಡಿಸಿ ಬಲಿದಾನವನ್ನು ಕೊಟ್ಟು, ಅಂದರೆ ಏನಾರೆ ಹಿಂಗೆ ಕರ್ಪೂರ, ಊದ, ಲವಂಗ, ಆಮೇಲೆ ಕೆಲವೊಂದು ಸಾಮಾನುಗಳು, ಮೆಣಸಿನಕಾಯಿ, ಇವೆಲ್ಲ ಕೂಡಿ ಅಕ್ಕಿನ 5 ಸಲ ಇಳಿಸಿ ಅವಕ್ಕೆ ಬೆಂಕಿ ಹಾಕೊಟ್ಟು ದೇವುಗಳನ್ನ ಬಿಡಿಸಿದ್ರು. 5 ಯಾಕೆ ತೊಗೊಂಡ್ರಂದ್ರೆ 5 ಭೂತ ಅದಾವ, 5 ತೊಗೊಂಡ್ರು. ಸಿದ್ಧಾಂತ ತೈಸೆ ಜೈಸೆ ಬತ್ತಂದ್ರೆ ತೈಸೆ ಬರಾಕ ಬೇಕು. आकाश आदिक 5 महाभूत शरीर रूप हो के जीवन को लगा हुए है. 5 ಸೇರ್ಕೊಂಡು ಈ ಮನುಷ್ಯನ ಮೇಲೆ ಆಕ್ರಮಣ ಮಾಡ್ಯಾವ. ಒಂದ ಮಾಡಿದ್ರನ್ನ ಏನೇನೋ ಆಕೈತಿ. 5 ಸೇರಿ ಆಕ್ರಮಣ ಮಾಡ್ಯಾವ. ತಿನ್ಕಿ ನಿವೃತ್ತಿ ವಾಸ್ತೆ, ಅವುಗಳ ನಿವೃತ್ತಿಗೋಸ್ಕರ ಬ್ರಹ್ಮನಿಷ್ಠ ಗುರು ರೂಪ ದಾನಕಕ್ಕೆ ಅಂದ್ರೆ ವಿಧಿಪೂರ್ವಕ ಶರಣ ಜಾಯಿಕೆ. ಬ್ರಹ್ಮನಿಷ್ಠ ಗುರು ಅಂದ್ರೆ ಬ್ರಹ್ಮನಿಷ್ಠವೆಂಬ ಮಂತ್ರಗಾರನ ಹತ್ತಿರ. ಇಲ್ಲಿ ಯಾರ ಮಂತ್ರಗಾರ? ಬ್ರಹ್ಮನಿಷ್ಠ ಗುರು ಎಂಬವನೇ ಮಂತ್ರಗಾರ. ಅವನಂತಿಕ ವಿಧಿಪೂರ್ವಕ ಅಂತ ಟಿಪ್ಪಣಿ ಬಂದ ಚೇತನ. ವಿಧಿಪೂರ್ವಕ ಶರಣ ಜಾಯಿಕೆ, ಅವನಿಗೆ ಶರಣಾಗತನಾಗಿ. ವೇದ ಶಾಸ್ತ್ರ ರೂಪ ಡಮರು ಕೈಯೇ ಢಾಕ್ ಬಜಾಯಿಕೆ, ವೇದ ಶಾಸ್ತ್ರಗಳೆಂಬ ಡಮರುಗವನ್ನು ಬಾರಿಸಿ ಅಂದ್ರೆ ಉಪದೇಶಿಸಿ. ಡಮರುಗು ಬಾರಿಸಿ ಅಂದ್ರೇನು? ಉಪದೇಶಿಸಿ. ऊपर कहे जो 25 तत्व, ಇಲ್ಲಿ ಪರ್ಯಂತರವಾಗಿ ಹೇಳಲ್ಪಟ್ಟಂತ 25 ತತ್ವಗಳು. तिनमें से 5-5 तत्व रूप बलिदान एक भूतं को आपका भाग अर्पण करके. ಈ ವೈತತ್ವಗಳು ನಿನ್ನೋದವಪ್ಪ ಆಕಾಶ, ಈ ವೈತತ್ವಗಳು ನಿನ್ನೋದವಪ್ಪ ವಾಯು, ಈ ವೈತತ್ವಗಳು ನಿನ್ನೋದವಪ್ಪ ಬೆಂಕಿ, ಈ ವೈತತ್ವಗಳು ನಿನ್ನೋದವಪ್ಪ ನೀರು, ಈ ವೈತತ್ವಗಳು ನಿನ್ನೋದವಪ್ಪ ಭೂಮಿ. ಹಿಂಗೆಲ್ಲಕ್ಕೂ ಬಲಿದಾನ ಕೊಟ್ಬಿಟ್ರು. अर्पण करके मैं इन 25 तत्वन का दृष्टा हूँ. ನಾನು ಈ 25 ತತ್ವಗಳನ್ನು ಅರಿತಕ್ಕಂಥ दृष्ट इದ್ದೇನೆ. इस रीति से निश्चय करने से इन 5 भूतन की अत्यंत निवृत्ति हुए है. ಇದೆಂತ ನಿವೃತ್ತಿ ಆಕೈತಿ? ಅತ್ಯಂತ ನಿವೃತ್ತಿ ಆಕೈತಿ. ಆ ಕರೆ ಏನು ದೇವ್ ಬಡ್ದಿತ್ತಲ್ಲ, ಆ ದೇವ್ ಬಿಡಿಸುವಲ್ಲಿ ಮಂತ್ರಗಾರನ ಹತ್ರ ಸ್ವಲ್ಪ ಶಕ್ತಿಯ ಕೊರತೆ ಇತ್ತು ಅಂದ್ರೆ ಅದು ಹೊಳ್ಳಿ ಬಂದು ಸೇರ್ಕೋತೈತಿ. ಬಿಡಿಸೋದು ಹೊಳ್ಳಿ ಬರಂಗಿಲ್ಲ ಅಂತ ಏನೇಮಿಲ್ಲ. ಒಂದೊಂದು ಸಲ ಏನು ಮಾಡ್ತಾವ, ಅವಕ್ಕೆ ಗೊತ್ತಾಕವ ನನಗೆ ಇಂಥ ಮಠಕ್ಕೆ ಇಂಥ ಸ್ವಾಮಿಗಳು ಅಂತ ದೇವ್ ಬಿಡಿಸೋ ಕರ್ಕೊಂಡು ಹೊಂಟಾರ ಅನ್ಬೇಕ. ನಾನು ಈಕಿನ ಮೈಯಾಗಿಂದ ಕಡೆಗೆ ಹಾಕಿನಿ ಅಂತ ಕಡೆ ಕೂತಿರ್ತದ. ಈಕೆ ಬಂದು ಬೇಕಾದಟ್ಟು ಮಂತ್ರ ಹಾಕಿದ್ರು ಅದು ಮೈಯಾಗ ತುಂಬಿಕೊಳ್ಳಂಗಿಲ್ಲ. ಈಕೆ ಹೋಗ್ಕಳ ಮತ್ತೆ ಕೂಡ್ಕೋತೈತಿ. ಮತ್ತೆ ಅಲ್ಲಿ ಮನ್ಯಾಗ ಕೇಳದ ಬಳಕ ಮತ್ತೆ ಅಲ್ಲಿ ಮಂತ್ರ ಹಾಕಿದ್ರೆ ಹೇಳಿಲ್ಲ. ಮತ್ತೆ ಈಗ ಯಾಕೆ ಬಂದಿ ಅಂತ ಮನ್ಯಾಗಿನವ್ರು ಕೇಳೋಣ. ನೀವು ಅಲ್ಲಿ ಗುಡಿ ಹೋಗಾಗ ನಾ ಇಲ್ಲಿ ಹಾದ್ಯಾಗ ಕೂತಿದ್ದ, ನೀವು ಹೊಳ್ಳಿ ಬರಾಗ ಮತ್ತೆ ನಾ ಸೇರ್ಕೊಂಡೆ ಮತ್ತೆ ಸೇರ್ಕೊಂಡ ಅಂತ ಹೇಳ್ತೈತೆ. ಅದು ಮತ್ತೆ ಮಠಕ್ಕೆ ಬರ್ತಿ, ಮತ್ತೆ ಮೈಯಾಗ ಸೇರೋದೇ ಅದು. ಈ ರೀತಿಯಾಗಿ ಈ 5 ಹಂಗೆ ಆ ಭೂತ ಹೊಳ್ಳಿ ಬರ್ಬೋದು. ಆದರೆ ಈ ಪಂಚಮಹಾಭೂತಗಳು ಹೆಂಗೈತಿದು ಒಮ್ಮ ನಿವೃತ್ತಿ ಆಯ್ತಂದ್ರೆ ಇದು ಅತ್ಯಂತ ನಿವೃತ್ತಿ ಐತಿ. ಇಲ್ಲಿ ಟಿಪ್ಪಣಿ ಬಂದೈತಿ ಹೋಗೋಣ. 52ನೇ ಟಿಪ್ಪಣಿ.
ಬ್ರಹ್ಮನಿಷ್ಠ ಮಂತ್ರಗಾರನ ಹತ್ರ ವಿಧಿಪೂರ್ವಕವಾಗಿ ಶರಣಾಗತನಾಗಬೇಕು ಅನ್ನೋದ್ರ ಮ್ಯಾಗ ಟಿಪ್ಪಣಿ ಬಂದೈತಿ. 52 ಟಿಪ್ಪಣಿ. ವಿವೇಕಾಧಿಕ ಶುಭ ಗುಣ ಸಹಿತ, ವಿವೇಕವೇ ಮುಂತಾದ ಮೊದಲು ಮಾಡಿಕೊಂಡು ಒಳ್ಳೆಯ ಗುಣಗಳ ಸಹಿತವಾಗಿ ಮೋಕ್ಷಕ್ಕೆ ಇಚ್ಛಾಬಾಲ ಅಧಿಕಾರಿ, ಮೋಕ್ಷವನ್ನು ಪಡ್ಕೋಬೇಕು ಅನ್ನುವ ಇಚ್ಛೆಯುಳ್ಳ ಅಧಿಕಾರಿ, ಹಾತ್ ಮೇ ಬೇಟಾ ಲೇಕೆ ಗುರು ಕೆ ಶರಣ ಹೋಯ್ಕೆ. ಹಾತ್ ಮೇ ಬೇಟಾ ಲೇಕೆ ಅಂದ್ರೆ ಅಲ್ಲಿ ಏನೈತಿ ನಿನಗೆ ಅಂತ ಬೇಟೆ ಅಂದ್ರೆ ಅಲ್ಲಿ ಬೇಟಾ ಅಂದ್ರೇನು ಕಾಣಿಕೆಗಳು. ಬೇಟ್ ಅಂದ್ರೆ ಅರ್ಪಣ ಮಾಡೋದು. ಅರ್ಪಣ ಅಂದ್ರೆ ರೊಕ್ಕನೇ ಕೊಡ್ಬೇಕಂತೇನಿಲ್ಲ. ಅವ್ರಿಗೆ ಏನು ಅವಶ್ಯಕತೆ ಐತಿ, ಗುರುಗಳಿಗೆ ಅವ್ರಿಗೆ ಬಟ್ಟೆ ಅವಶ್ಯಕತೆ ಐತು, ಊಟದ ಅವಶ್ಯಕತೆ ಐತು, ಹೌದಲ್ಲ, ಅವ್ರಿಗೆ ಏನು ಅವಶ್ಯಕತೆ ಐತಿ ಅನ್ನೋದು ಅರ್ಥೈಸಿಕೊಂಡು, ಅವ್ರಲ್ಲಿ ಒಂದು ಕೋಟಿ ರೂಪಾಯಿ ರೊಕ್ಕ ಅದಾವಪ್ಪ, ಕೋಟ್ಯಾನುಗಟ್ಟಲೆ ರೊಕ್ಕ ಅದಾವ, ಮತ್ತು ಇದು ರೊಕ್ಕ ಕೊಡೋ ಅವಶ್ಯಕತೆ ಇಲ್ಲ, ಮತ್ತು ಅವ್ರಿಗೆ ಏನು ಅವಶ್ಯಕತೆ ಐತಿ ಅದನ್ನು ಅರ್ಥೈಸ್ಕೊಂಡು ಅವ್ರಿಗೆ ಅರ್ಪಣೆ ಮಾಡೋದು. ಬೇಟ್ ಅಂದ್ರೇನು ಅರ್ಪಣೆ ಮಾಡೋದು. ಗುರುಕೆ ಶರಣ ಹೋಯ್ಕೆ ಯಾಕಪ್ಪ ಅಂದ್ರೆ ಗುರುಗಳ ಹತ್ರ ಏನದ ರಿಕ್ತಸ್ಥೋ ನ ಗಚ್ಚೇತ್, ರಿಕ್ತಸ್ಥೋ ನ ಗಚ್ಚೇತ್ ರಾಜಾನಾಂ ದೇವಾನಾಂ ಗುರುಹು. ಖಾಲಿ ಕೈಲೇ ಹೋಗಬಾರ್ದು. ಎಲ್ಲೆಲ್ರಿ ಗುರುಗಳ ಹತ್ರ, ದೇವ್ರ ಹತ್ರ, ರಾಜನ ಹತ್ರ ಖಾಲಿ ಕೈಲೇ ಹೋಗಬಾರ್ದು. ಏನಾದರೂ ತೊಗೊಂಡು ಹೋಗಾಕ ಬೇಕು. ರಿಕ್ತಸ್ಥೋ ನ ಗಚ್ಚೇತ್ ರಾಜಾನಾಂ ದೇವಾನಾಂ ಗುರುಹು. ಅದಕ್ಕೆ ಪ್ರಮಾಣ ಹೋಯ್ತು. ಅದಕ್ಕೆ ತದ್ವಿದ್ಯೆ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ ಉಪದೇಕ್ಷಂತಿ ತೇ ಜ್ಞಾನಂ ಜ್ಞಾನಿನ ತತ್ವದರ್ಶನ ಅಂತೇಳಿ ಅಲ್ಲಿ ಹೇಳೈತಿ. ಆಮೇಲೆ ತದ್ವಿಜ್ಞಾನಾರ್ಥಂ ಸ ಗುರುಮೇವಾಭಿ ಗಚ್ಚೇತ್ ಸಮಿತ್ ಪಾಣಿಹಿ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ. ಗುರುಗಳಿಗೆ ಬೇಕಾಗಲ್ಪಟ್ಟಂಥ ಸಲಕರಣೆಗಳನ್ನು ನೀನು ತೆಗೆದುಕೊಂಡ ಹೋಗಬೇಕು. ಯಾರು ಜ್ಞಾನವನ್ನು ಪಡ್ಕೋಬೇಕನ್ನುವ ಇಚ್ಛೆ ಉಳ್ಳಂಥವನು. ಪ್ರಮಾಣ ಐತಿ, ಉಪನಿಷತ್ತಿನ ಪ್ರಮಾಣ ಐತಿ. ಸಾಷ್ಟಾಂಗ ನಮಸ್ಕಾರ ಕರಿಯೇ. ಹೆಂಗೆ ನಮಸ್ಕಾರ ಮಾಡ್ಬೇಕು? ಉರಸ ಶಿರಸ ದೃಷ್ಟ ವಚಸ ಪಾದುಭ್ಯಾಂ ಜಾನುಭ್ಯಾಂ ಅಷ್ಟಾಂಗೋ ಪ್ರಣಾಮ ಮುಚ್ಚತೆ. ಉದ್ದಕ್ಕೆ ಬೀಳಬೇಕು. ಆ ಕಡೆ ಈ ಕಡೆ ಯಾರಿಗಾರು ನೋಡ್ಕೊಂಡು ಯಾರು ನೋಡ್ಗಿಡ್ಯ ರಸ ಯಾಕದ ತಿಳ್ಕೊಂಡು ನಮಸ್ಕಾರ ಮಾಡಿದ್ರೆ ಅದು ಸಾಷ್ಟಾಂಗ ನಮಸ್ಕಾರ ಆಗಂಗಿಲ್ಲ. ಮನಸ್ಪೂರ್ವಕವಾಗಿ ಮಾಡಬೇಕು. ವಾಣಿನೂ ಅಲ್ಲೇ ಇರಬೇಕು, ಮನಸ್ಸು ಅಲ್ಲೇ ಇರಬೇಕು. ಎರಡೂ ಮೊಳಕಾಲು ಹತ್ತಬೇಕು, ಎರಡೂ ತೊಳಿಗಳು ಹತ್ತಬೇಕು, ಎರಡೂ ಕೈಗಳು ಹತ್ತಬೇಕು, ಹಣೆ ನೆಲಕ್ಕೆ ಹತ್ತಬೇಕು. ಹಂಗ ನಮಸ್ಕಾರ ಮಾಡಬೇಕು. ಹಂಗ ಮಾಡಿದ್ರೆ ಆಕೈತೇನ್ರಿ? ಸುಮ್ಮ ಕೈ ಮುಗಿದ್ರೆ ಆಗಂಗಿಲ್ಲೇನ್ರಿ? ಸುಮ್ಮ ಕಾಲಿಗೆ ಹಿಂಗೆ ಕೈ ಹಚ್ಚಿದ್ರೆ ನಡೆಯಂಗಿಲ್ಲೇನ್ರಿ ಅಂತ ಕೇಳಿದ್ರೆ ನಡೀತದ. ಆದ್ರೆ ಸಾಷ್ಟಾಂಗ ನಮಸ್ಕಾರ ಅನ್ನೋದಕ್ಕೆ ಯಾಕೆ ಇಲ್ಲಿ ಸಾಷ್ಟಾಂಗ ನಮಸ್ಕಾರ ಅಂತಾರಪ್ಪ ಅಂದ್ರೆ ದಂಡಕಿ ನ್ಯಾಯಿ ಅಂತ ಕೂಡ ಕರೀತಾರೆ. ಸಾಷ್ಟಾಂಗ ನಮಸ್ಕಾರಕ್ಕೆ ಏನಂತಾರ? ದಂಡಕಿ ನ್ಯಾಯಿ. ಕಟ್ಟಿಗೆ ಬಿತ್ತು ಅಂದ್ರೆ ಪೂರಾ ಬೀಳ್ತೈತೋ, ಏನು ಅರ್ಧ ಎದ್ದು ನಿಂತಿರ್ತೈತೆ, ಅರ್ಧ ಬಿದ್ದಿರ್ತೈತೋ, ಪೂರಾ ನೆಲಕ್ಕೆ ಹತ್ತಿರ್ತೈತಿ. ಯಾಕ ಅಂತ ಕೇಳಿದ್ರೆ ಹಂಗೆ ಕಟ್ಟಿಗೆ ಬಿತ್ತು ಅಂದ್ರೆ ಕಟ್ಟಿಗೆ ತೆಳಗೆ ಬಿತ್ತು ಅಂದ್ರೆ ತಾನ ಕೈಯಾಗ ಬರ್ತೈತೋ, ಏನು ನಾವು ಬಗ್ಗೆ ತೊಗೋಬೇಕು? ಬಗ್ಗೆ ತೊಗೋಬೇಕು. ಹಂಗೆ ನಾವು ಒಬ್ಬ ಹ್ಯಾಂಗೆ ಆ ಕಟ್ಟಿಗೆ ಬಿದ್ದಾಗ ಒಬ್ಬ ಚೇತನ ಪೂರ್ಸಿ ಎದ್ದು ತೋಳೋ ತನಕ ಆ ಕಟ್ಟಿಗೆ ಮ್ಯಾಲೆ ಬರಂಗಿಲ್ಲ. ಹಂಗೆ ಈ ಭವಸಾಗರದಲ್ಲಿ ಬಿದ್ದೀನಿ ಸದ್ಗುರುನಾಥ. ಏನು? ಈ ಭವಸಾಗರದಲ್ಲಿ ಬಿದ್ದೀನಿ ಸದ್ಗುರುನಾಥ. ನನಗೆ ಎಬ್ಸಾಕ ನಿನಗೆ ಬಿಟ್ರೆ ಈ ಜಗತ್ತಿನಲ್ಲಿ ಯಾರಿಗೂ ಸಾಧ್ಯ ಇಲ್ಲ. ಅದಕ್ಕೆ ನನಗೆ ಹ್ಯಾಂಗಾರ ಮಾಡಿ ಭವಸಾಗರದಿಂದ ಎಬ್ಬಿಸು ಅಂತ ಸಾಷ್ಟಾಂಗ ನಮಸ್ಕಾರ ಮಾಡ್ಬೇಕಂತ. ಗುರ್ತಾತಿಲ್ಲ? ಇದರಿಂದ ಎಬ್ಸಾಕ ಯಾರಿಗೂ ಸಾಧ್ಯ ಇಲ್ಲ. ನಾನು ಇದ್ರಾಗ ಬಿದ್ದೀನಿ, ಕಟ್ಟಿಗೆ ತಾಳಗೆ ಬಿದ್ದಿರ್ತೈತಿ. ಒಬ್ಬರಿಂದ ಎಬ್ಸಾಕ ತನಕ ಅದ ಮೇಲೆ ಬರಂಗಿಲ್ಲ. ಹಾಗೆ ನಾನು ಈ ಜನ್ಮ ಮರಣ ರೂಪ ಸಂಸಾರ ಒಳಗೆ ಬಿದ್ದೀನಿ. ಎಲ್ಲಿ ತನಕ ನೀ ನನಗೆ ಎಬ್ಸಂಗಿಲ್ಲ, ಅಲ್ಲಿ ತನಕ ನಾ ಮೇಲೆ ಇಳಂಗಿಲ್ಲ ಅಂತೇಳಿ ಅರ್ಥ ಕೊಡೋ ಸಲುವಾಗಿನೇ ಸಾಷ್ಟಾಂಗ ನಮಸ್ಕಾರ ಮಾಡಬೇಕು. ಗೊತ್ತಾತಿಲ್ಲ? ಹೇ ಭಗವಾನ್. ಹೇ ಭಗವಾನ್ ಅಂದ್ರ ಐಶ್ವರ್ಯಸ್ಯ ಸಮಗ್ರಸ್ಯ ಧರ್ಮಸ್ಯ ಯಶಸ್ಯ ಕ್ಷಣ ಐತಿ ಭಗವಾನ್. ಅವನಂತಕ್ಕೆ ಎಲ್ಲಾ ಸಂಪನ್ನಗಳದಾವ ಗುರುಗಳಂತಕ. ಮೇರೇಂಕು ಬ್ರಹ್ಮ ವಿದ್ಯಾಕೋ ಉಪದೇಶ ಕರೋ. ನನಗ ಬ್ರಹ್ಮ ವಿದ್ಯೆಯ ಉಪದೇಶವನ್ನ ಮಾಡಿ. ಐಸಾ ಕಹಿಕೆ. ಹಿಂಗೆ ಮೊದಲು ಕೇಳಬೇಕು. ಹಿಂಗೆ ಮೊದಲ ಕೇಳಬೇಕು. ಮತ್ತೆ ಹೇಳಿಲ್ಲ ಅಂದ್ರೆ ಏನು ಮಾಡೋದು? ಇವೇನೋ ಮರಿ ಅಂತ ಗುರು, ಅವ್ರ ಮನೆ ಶಾಸ್ತ್ರಕ್ಕೆ ಬಂದ್ರು, ಎರಡು ಚಲೋ ಇದ್ರು, ಕೇಳೋಣ ಪಟ್ನೆ ಹೇಳ್ತಿದ್ರು, ಇವಪ್ಪ ಈಗೆಲ್ಲ ಅನ್ಬಾರ್ದು. ಅವಾಗ ಹೇಳಿಲ್ಲ ಅಂದ್ರೆ ಮಾಡಬೇಕು? ಸೇವಯ ತದ್ವಿದ್ಯೆ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ. ಕೇಳಿದ ಪ್ರಶ್ನೆಗೆ ಉತ್ತರ ಕೂಡ ಅವ ಯೋಗ್ಯ ಅದನ್ನತ್ ಗೊತ್ತಾತು, ಅವನಿಗೆ ಪ್ರಶ್ನೆ ಕೇಳು. ಪ್ರಶ್ನೆಗೆ ಉತ್ತರ ನಿನಗೆ ಹೇಳಿಲ್ಲ ಅಂದ್ರೆ ಸೇವೆ ಮಾಡು. ಯಾಕಪ್ಪ ಅಂದ್ರೆ ಅವನಿಗೆ
ನಿನಗೆ ತಿಳಿದಿಲ್ಲ ಅಂತ ಕೇಳಕ್ಕೆ ಬಂದಿದ್ಯೋ ನೀ ತಿಳ್ಕೊಬೇಕಂತ ಕೇಳಕ್ಕೆ ಬಂದಿದ್ಯೋ ಅವ್ರಿಗೆ ಗೊತ್ತಾಗಬೇಕೋ ಬೇಡ ಆಗ್ಬೇಕೋ ಬೇಡ. ಗುರುಗಳು ಸಿದ್ಧಾರೂಢಪ್ಪರ ಅಂತ ಒಬ್ಬ ಓಡಿ ಬಂದ ಯಪ್ಪ ಯಪ್ಪ ನಾದ ಬಿಂದು ಕಲಾತೀತ ಅಂದ್ರೆ ಏನು ಅಂತ ಕೇಳ್ದ. ಏನು ನಾದ ಬಿಂದು ಕಲಾತೀತ ಅಂದ್ರೆ ಏನು ಅಂತ ಕೇಳ್ದ ಸಿದ್ಧಾರೂಢರಿಗೆ. ಹೇಳ್ತೀನಿ ತಡ್ಕೊಂಡ್ರು ಸಿದ್ಧಾರೂಢರು. ಹೇಳ್ತೀನಿ ತಡ್ಕೊಂಡ್ರು. ಜಲ್ದಿ ಹೇಳ್ರಿ, ಟ್ರೈನ್ ಹೊಂಟೈತಿ, ನಾವು ಊರಿಗೆ ಹೋಗ್ಬೇಕಾಗ್ಯದ ಅನ್ನೋ. ಬ್ರಹ್ಮಜ್ಞಾನ ಲೇಖರಾಚ ಗೋಷ್ಠಿ ನಹಿ. ಬ್ರಹ್ಮಜ್ಞಾನ ಲೇಖರಾಚಿ ಗೋಷ್ಠಿ ನಾವೇ. ಬ್ರಹ್ಮಜ್ಞಾನ ಅಂದ್ರೆ ಸಣ್ಣ ಹುಡುಗರು ಆಟ ಆಡೋ ಗೋಳಿ ಅಲ್ಲಿದು. ಪಟ್ನೆ ಹೇಳಾಕ ಮರಾಠ ಎರಡು ಜನ ಹೇಳ್ತಾರ ನೋಡು. ಬ್ರಹ್ಮಜ್ಞಾನ ಲೇಖರಾಚೆ ಗೋಷ್ಠಿನೇ. ಸಣ್ಣ ಹುಡುಗರು ಮಾತಲ್ಲಪ್ಪ ಬ್ರಹ್ಮಜ್ಞಾನ ಅಂದ್ರೆ. ಹೇಳುನ್ ತಡ್ಕೊಂಡ್ರು. ನನ್ನ ಟ್ರೈನ್ ಹೋಗ್ಕದ ತಮ್ಮ ಅಂದ. ಅಟ್ಟು ನಿನಗೆ ಅರ್ಜೆಂಟ್ ಇತ್ತಪ್ಪ ಅಂದ್ರೆ ಅಲ್ಲಿ ಜಡಿಸಿದ್ದನಂತೆ ಹೋಗು, ಅವ ಹೇಳ್ತಾ ನಿನಗೆ ಉತ್ತರ ಅಂದ್ರು. ಅಲ್ಲಿ ಹೋದ. ಅಲ್ಲಿ ಹೋಗ್ಸಿಂದ ನಮಸ್ಕಾರ ಮಾಡ್ದ. ಅಪ್ಪರ ನಾದ ಬಿಂದು ಕಲಾತೀತ ಅಂದ್ರೆ ಏನ್ರಿ ಅನ್ನೋ. ಯಾಕೆ ಓದ್ ಕೇಳಿದ್ರು. ಅಲ್ಲಿ ಸಿದ್ಧಾರೂಢ ಅಂತ ಹೋಗಿದ್ದ, ಅವ್ರಿಗೆ ಗೊತ್ತಿಲ್ಲ ಅಂತ ನಿಮ್ಮಂತೆ ಕಳಿಸ್ಯಾರ. ಸಿದ್ಧಾರೂಢ ಗೊತ್ತಿಲ್ಲ, ಸರ್ವಜ್ಞ ಅದನವ. ಸಿದ್ಧಾರೂಢ್ರ ಗೊತ್ತಿಲ್ಲ ಅಂದ್ರೆ ಏನೋ ಗರ್ದಿ ಗಮ್ಮತ್ ಐತಿದ್ರೆ. ಗರ್ದಿ ಗಮ್ಮತ್ತು ನೋಡು, ಮುಂಬೈ ಶಾರ್ ನೋಡು. ಯಾಕ ಸಿದ್ಧಾರೂಢ ಅಂತ ಕಳಿಸಿರ್ಬೇಕು ಅಂತ ವಿಚಾರ ಮಾಡೋರು. ಜಲ್ದಿ ಹೇಳ್ರಿ, ರೈಲ್ವೆ ಹೋಗ್ತೈತಿ. ಅವನು ಮೊದಲ ಹೇಳಿದಪ್ಪ ಅಂದ್ರೆ ಇಲ್ಲಿ ತನಕ ಬಂದು ನಿಮ್ಮಂತಕ ಕೇಳ್ಕೊಂಡು ಹೋಗಿದ್ದ. ಅಲ್ಲಿ ಅವ್ರು ಸಿದ್ಧಾರೂಢರು ತಡ ಮಾಡಿದ್ರು, ನೀವು ತಡ ಮಾಡಕ್ ಹೋಗ್ಬೇಡ್ರಿ ಅನ್ನೋ. ಬಾಯಿಲಿ ಅಂದ್ರು. ಬಂದ ಏನತ್ ಕೇಳಿದ್ರು. ನಾದ ಬಿಂದು ಕಲಾತೀತ ಅಂದ್ರೆ ಏನ್ರಿ ಅನ್ನೋ. ಸದ್ನಿತ್ ಒಂದು ಕೊಟ್ಟರು ಜಡಿಸಿದ್ರು. ಅವ್ರ ಹೆಸರೇ ಜಡಿಸಿದ್ರು. ಜಡಿಯವರಿಗೇ ಜಡಿಸಿದ್ರು ಅಂತಾರೆ. ಜಡತಾನ್ಕೆ ಒಂದು ಜಡದ ಬಳಕ ಕಣ್ಣಾಗ ನೀರು ಬಂದು. ಕಣ್ಣಾಗ ಬಂದು ನೀರ ಏನ್ ಕೇಳಿದ ಪ್ರಶ್ನೆ ಅಂದ್ರು. ಏನ್ರಿ ನಿಮ್ ಮತ್ತೊಮ್ಮೆ ಹೊಡೆದ್ರಿ ಏನ್ ಮಾಡೋದನ್ನ ಹೊಡೆಂಗಿಲ್ಲ ಹೇಳೇನಂದ್ರು. ನಾದ ಬಿಂದು ಕಲಾತೀತ ಅಂದ್ರೆ ಏನ್ರಿ ಅಪ್ಪರನ್ನ. ಈಗೇನ್ ಜಡತಾನಕ್ಕೆ ಜಡದ ಬಳಕ ಸಪ್ಪಳು ಬತ್ತಿಲು, ಅದುವೇ ನಾದ. ಈಗೇನು ಕಣ್ಣಾಗಿ ನೀರು ಬರಾಕತ್ತವಲ್ಲೋ ಅದುವೇ ಬಿಂದು. ಈಗ ನಿನ್ನ ಮಾರಿ ಹ್ಯಾಂಗ ನನ್ನ ಕಾಲ್ಮರಿ ಹೆಂಗ ಆಗೈತಿಲ್ಲೋ ಇದುವೇ ಕಳಾ ಬೇಕಲ್ಲ ಮಾರಿ ಮೇಲೆ. ನಿನ್ ಮಾರಿ ಹೆಂಗಾಗೈತಿ ಈಗ ನಿನ್ ಮುಖ, ನನ್ನ ಕಾಲ್ಮಾರಿ ಆದಂಗ ಆಗೈತಿ, ಇದುವೇ ನಿನ್ ಮುಖ ಮ್ಯಾಗಿರೋ ಕಳೆ, ನಡೆದು ಬಿಡು ಅಂದ್ರು ಅವರು. ಪ್ರಶ್ನೆಗೆ ಉತ್ತರ ಸಿಗದೇ ಇದ್ದಾಗ ಸೇವಯ ಸ್ಮೃತಿ ಪ್ರಮಾಣ ಐತಿ, ಸೇವಾ ಮಾಡು. ನಿನಗೆ ಯೋಗ್ಯ ಅನಿಸಿದ್ರು ಅಂದ್ರೆ ಕೇಳು, ಯೋಗ್ಯ ಅನಿಸ್ಲಿಂದ ಹೋಗ್ಬಿಡು. ಅವ್ರು ಯೋಗಿ ಇವತ್ತಿಲ್ಲ ನಾಳೆ ನನಗೆ ಸಿಗ್ತೈತಿ ಇವ್ರ ಉತ್ತರ ಅಂತಂದ್ರೆ ನಿನ್ಗೆ ಗೊತ್ತಾಯ್ತು ಅಂದ್ರೆ ಸೇವಾ ಮಾಡ್ಕೋ. ಯಾಕಂದ್ರೆ ಶ್ರದ್ಧಾವಾನ್ ಲಭತೆ ಜ್ಞಾನಂ. हे भगवान मेरे को ब्रह्म विद्या का उपदेश करो. ದೇವ್ರಕೊಂಡ ಅಜ್ಜನ ಅಂತಕ ದೇವ್ರಕೊಂಡ ಅಜ್ಜ ಅಂದ್ರೆ ಅಲ್ಲಿ ಇದಕ್ಕೆ ಹಾರುಗೇರಿ ಮಠ ಐತಿ. ಅಲ್ಲಿ ಹೋದ ಬಳಕ ಒಬ್ಬ ಶಿಷ್ಯ ಹೋದ. ಅಪ್ಪ ಅವ್ರ ನನಗೆ ಬ್ರಹ್ಮಜ್ಞಾನ ಕಲಿಬೇಕಂತ ಆಸೆ ಆಗೈತಿ, ನನಗೆ ಬ್ರಹ್ಮ ವಿದ್ಯೆ ಕಲಿಸ್ರಿ ಅನ್ನೋ. ಬ್ರಹ್ಮ ವಿದ್ಯೆ ಕಲಿತಿ ಕೇಳಿದ ಕ್ಷಣವೇ ಹೇಳಬಾರದು. ಬ್ರಹ್ಮ ವಿದ್ಯೆ ಒಂದು ನೇಮ ಐತಿ. ಬ್ರಹ್ಮ ವಿದ್ಯಾ ಬೇಕು ನಿನಗೆ ಬಾ ಅಂದ್ರು. ಒಂದು ಗೊಂಜಾಳ ಕಣಿಕೆದ ಬಣಿಮಿ ಒಟ್ಟಿದ್ರು. ಆ ಬಣಿಮಿ ಮ್ಯಾಗ ನಿಲ್ಲಿಸಿ ತಳ ಉರಿ ಹಚ್ಚಿಬಿಟ್ರು. ಕಣಿಕೆ ಬಣಿಮಿ ಮ್ಯಾಗ ನಿಲ್ಲಿಸಿ ತಳ ಉರಿ ಹಚ್ಚಿಬಿಟ್ರು. ನಿಂದರ್ತಾನ ಒಂದು ಓಡ್ ಹೋಗ ನೋಡ್ಬೇಕಂತೇಳಿ ಅಲ್ಲಿದ್ದ ಜಿಗದವ ಸೀದಾ ಮನೆಗೆ ಜಿಗದವ. ಕಣಿಕೆ ಗೂಡಿ ಮ್ಯಾಗಿಂದ ಜಿಗದವ. ಒಟ್ಟ ಎರಡೆರಡು ಮೂರು ಹೆಜ್ಜೆ ಇಡೋಲಿ, ಒಂದೊಂದು ಹೆಜ್ಜೆ ಇಟ್ಟು ಸೀದಾ ಮನಿನೇ ಕಂಡವ. ಹಂಗದ ಬ್ರಹ್ಮಜ್ಞಾನ ಅಂದ್ರು ಅವರು. ಅಟ್ಟು ಸರಳ ಅಲ್ಲದು. ಯಾಕಂದ್ರೆ ನಿಂದು ಪರೀಕ್ಷೆ ಮಾಡ್ಬೇಕು ಬೇಡವರು, ಹೌದಲ್ಲ? ಮತ್ತು ಅದ್ರಾಗ ನೀ ಟಿಕಾಸ್ತೀವಲ್ಲ ಒಂದು ಗೊತ್ತಬೇಕಲ್ಲ, ಟಿಕಾಸ್ಬೇಕಲ್ಲ. ಐಸಾ ಕಹಿಂಕು ಬಂದ್ ಕಿಶಿಂಕು ಕಹಿ. ಅವ್ರಿಗೆ ಏನನ್ಬೇಕು, ಬ್ರಹ್ಮ ವಿದ್ಯಾದ ಉಪದೇಶ ಮಾಡ್ರಿ. ಐಸಾ ಕಹಿ ಹಿಂಗೆ ಅವ್ರಿಗೆ ಕೇಳ್ರಿ. ಏನು ಬಂದ ಕಿಸ್ಕು ಕೈಯೇ, ಬಂದ ಅಂತ ಎದಕ್ಕೆ ಕರಿಬೇಕ್ರಿ, ಹೌದಲ್ಲ? ಮೋಕ್ಷ ಕಿಸ್ಕು ಕೈಯೇ, ಮೋಕ್ಷ ಅಂತ ಯಾವ್ದು ಕನ್ಬೇಕು? ಅವಿದ್ಯಾ ಕಿಸ್ಕು ಕೈಯೇ, ಅಜ್ಞಾನ ಅವಿದ್ಯಾ ಅಂದ್ರೆ ಎದಕ್ಕೆ ಅನ್ಬೇಕು? ಅವ್ರ ವಿದ್ಯಾ ಕಿಸ್ಕು ಕೈಯೇ, ವಿದ್ಯಾ ಅಂದ್ರೆ ಯಾವ್ದಕ್ಕೆ ಅನ್ಬೇಕು? ಬಂದ್ ಅಂದ್ರೆ ಏನು, ಮೋಕ್ಷ ಅಂದ್ರೆ ಏನು, ಅವಿದ್ಯಾ ಅಂದ್ರೆ ಏನು, ವಿದ್ಯೆ ಅಂದ್ರೆ ಏನು, ಇವುಗಳ ಬಗ್ಗೆ ಹೇಳಬೇಕು. ಇತ್ಯಾದಿ ಪ್ರಶ್ನೆ ಕರೆ. ಇನ್ನೂ ಅನೇಕ ಪ್ರಶ್ನೆಗಳನ್ನ ಕೇಳಬೇಕು. ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೆಯನ ಸೇವಯ. और गुरु की प्रसन्नता वास्ते तन मन धन वाणी अर्पण करके सेवा करे ಹೇಳಿಬಿಟ್ರು. ನಾವು
ಪ್ರಶ್ನೆಗೆ ಉತ್ತರ ಕೊಟ್ಟರು ಸಿದ್ಧಾರೂಢರು ಹೋದ ಬಳಿಕ ಮೊದಲು 12 ವರ್ಷ ಸೇವನೆ ಮಾಡ್ಯಾರ. ಏನು ಪ್ರಶ್ನೆ ಕೇಳ್ಕೊಂಡು ಒಂದು ತಿಂಗಳ ಅಭ್ಯಾಸ ಮುಗಿಸ್ಕೊಂಡು ಬಂದ್ರೆ ಓಡಿ ಇಲ್ಲ. 12 ವರ್ಷ ಕುದುರೆ ಲದ್ದಿ ಬೆಳೆದಾರ, ಅಶ್ವಶಾಲೆ ಒಳಗನೆ ವಾಸ ಮಾಡ್ಯಾರ. ಅದು ಪದ್ಧತಿ ಐತಿ, ಅದು ಪರಂಪರೆ ಐತಿ. ಅದು ಯಾಕಂದ್ರೆ ಒಂದು ತಿಂಗಳಾನು ಪರ್ಯಂತರವಾಗಿ ನೀ ಕೆಲಸಕ್ಕೆ ಹೋದ ಬಳಿಕ ಒಂದು 10,000 ರೂಪಾಯಿ ಪಗಾರ ಕೊಟ್ಟಿರ್ತಾರೆ. ಅದರಿಂದ ಒಂದು ತಿಂಗಳು ಶ್ರಮ ಇರ್ತೈತಿ. ಅದನ್ನ ಹೆಂಗೆ ಖರ್ಚು ಮಾಡ್ಬೇಕು ಅನ್ನೋದು ನಿನಗೆ ತಿಳುವಳಿಕೆ ಇರ್ತೈತಿ. ನೀನು ಅಮಾಸೆ ಗದ್ದಲ್ದಾಗ ಭಾಳಷ್ಟು ಭಕ್ತರು ಬಂದರು, ಒಂದು 5,000 ಬಂಡಲ್ ಸಿಗುತ್ತೆ ನಿನಗೆ. ಏನು ಮಾಡ್ತು? 5,000 ರೂಪಾಯಿ ಒಂದು ರೊಕ್ಕ ಸಿಗುತ್ತೆ. ಅವಾಗ ನೀನು ಮಾಡ್ತು 4-5 ಮಂದಿ ಹುಡುಗರನ್ನ ಕರ್ಕೊಂಡು ದಾಬಾಕರ್ ಹೋಗಿ, ಬಾರಿಗರ್ ಹೋಗಿ, ಎಲ್ಲಾರು ಹೋಟೆಲ್ಕರ್ ಹೋಗಿ. ಯಾಕಂದ್ರೆ ಶ್ರಮದ್ದಲ್ಲ, ಯಾವುದು ಶ್ರಮದಿಂದ ಬಂದಿರ್ತೈತಿ ಅದ್ರ ಬಗ್ಗೆ ಭಾಳ ಕಾಳಜಿ ಇರ್ತೈತಿ. ಅವನಿಗೆ ದತ್ತಕ್ಕೆ ಬಂದ ಆಸ್ತಿ ಅದು ಹಂಗೆ ಹೋಗ್ತೈತಿ. ಪರೀಕ್ಷೆ ಮಾಡಿ ನೋಡ್ರಿ. ದತ್ತಕ್ಕೆ ಬಂದ ಆಸ್ತಿ ಭಾಳ ಮಂದಿಗೆ ಟಿಕಾಸಂಗಿಲ್ಲ. ಅದು ಹೆಂಗೆ ಬಂದಿರ್ತೈತಿ? ಒಂದು 2-3 ತಲೆಮಾರದೊಳಗಡೆ ಹೋಗಿರ್ತೈತೆ. ಆದ್ರೆ ಕಷ್ಟಪಟ್ಟು ಸಂಪಾದನೆ ಮಾಡಿರ್ತಕ್ಕಂಥದ್ದು ಅದು ಕಡೆ ತನಕ ಉಳಿತೈತಿ. ಬ್ರಹ್ಮ ವಿದ್ಯಾ ಗ್ರಹಣ ಕಿ ವಿಧಿ ಹೈ. ಇದೊಂದು ಪ್ರಕ್ರಿಯೆ. ಇದು ಬ್ರಹ್ಮವಿದ್ಯೆ ಹೆಂಗೆ ಪ್ರಾಪ್ತಿ ಮಾಡ್ಕೋಬೇಕು ಅನ್ನೋ ಒಂದು ರೀತಿಯನ್ನ ಹೇಳಿದ್ರು. ಇನ್ನೊಂದು ಟಿಪ್ಪಣಿ ಬಂದೈತೇನು? 53ನೇದು ಅತ್ಯಂತ ನಿವೃತ್ತಿ ಬಂದೈತಿಲ್ಲ. ಪೀಚೆ ಲಗೆ ನಹಿ ಅತ್ಯಂತ ನಿವೃತ್ತಿ. ಒಮ್ಮೆ ಹೋಗಿದ್ದು ಹೊಳ್ಳಿ ಬಂದಿರಬಾರ್ದು. ಕೆಮ್ಮ ಹೋಗ್ತೈತಿ ಹೊಳ್ಳಿ ಬರ್ತೈತಿ, ನಗಡಿ ಹೋಗ್ತೈತಿ ಹೊಳ್ಳಿ ಬರ್ತೈತಿ, ಹೌದಲ್ಲ? ಜ್ವರ ಹೋಗ್ತವ ಹೊಳ್ಳಿ ಬರ್ತಾವ. ಇವಕ್ಕೆ ಬರೀ ನಿವೃತ್ತಿ. ಇವಕ್ಕೆ ಲಯರೂಪ ನಿವೃತ್ತಿ ಅಂತಾರೆ. ಇವಕ್ಕೆ ಯಾವ ನಿವೃತ್ತಿ ಅಂತಾರ? ಲಯರೂಪ ನಿವೃತ್ತಿ. ಮುಖ ಹೊಲಸಾಗಿತ್ತು ತೊಳ್ಕೊಂಡು ಮತ್ತೆ ಹೊಲಸಾಗಲ್ಲ, ಮತ್ತೆ ಹೊಲಸಾಗೋದೇ. ಇವಕ್ಕೆಲ್ಲ ಲಯರೂಪ ನಿವೃತ್ತಿ ಅಂತಾರೆ. ಅತ್ಯಂತ ನಿವೃತ್ತಿ ಅಂದ್ರೆ ಒಮ್ಮೆ ಹೋಗಿದ್ದು ಹೊಳ್ಳಿ ಬಂದಿರಬಾರ್ದು. ಅಂಥದ್ದು ಜಗತ್ತಿನಾಗ ಯಾವ್ದಂದ್ರೆ ಅಜ್ಞಾನ ಒಂದು. ಜಗತ್ತಿನಾಗ ಅಂಥದ್ದು ಯಾವ್ದೈತಿ? ಅಜ್ಞಾನ ಒಂದು. ಗಂಡ ಹೆಂಡತಿ ಜಗಳ ಮಾಡಿರ್ತಾರೆ, ಮತ್ತೆ 4 ಮಂದಿ ಬಂದು ಕೂಡಿಸ್ತಾರೆ, ಮತ್ತೆ ಜಗಳಾಡಂಗಿಲ್ಲ, ಮತ್ತೆ ಜಗಳಾಡೋರು. ಅದು ಇದ್ದದ ಅದು. ಅದಕ್ಕೆ ಸಂಸಾರ ಅಂದ್ರೆ ಅದಕ್ಕೆ ಸಂಸಾರ ಅಂದ್ರೆ ಅದು ಕಷ್ಟ ನಷ್ಟಗಳು ಉಳುದೇ ಸಂಸಾರ, ಹೌದಲ್ಲ? ಅತ್ಯಂತ ನಿವೃತ್ತಿ ಅಂದ್ರೆ ಒಮ್ಮೆ ಹೋಗಿದ್ದೆಂದು ಹೊಳ್ಳಿ ಬಂದಿರಬಾರ್ದು. ಇದಕ್ಕೆ ಅತ್ಯಂತ ನಿವೃತ್ತಿ ಅಂತ. ಇಸ್ ರೀತಿ ಸೇ ಸ್ಥೂಲ ದೇಹಕ ಮೈ ದ್ರಷ್ಟಾ ಹೂಂ. ಈ ರೀತಿಯಾಗಿ ನಾನು ಸ್ಥೂಲ ದೇಹವನ್ನ ಅರಿತಕ್ಕಂಥವನಾಗಿದ್ದೇನೆ. ಸ್ಥೂಲ ಶರೀರ ಅಂದ್ರೆ ಏನು ಅನ್ನೋದು ಇಲ್ಲಿ ತನಕ ಹೇಳಿದ್ರು. ಇನ್ನು ಮುಗಿತು. ಸ್ಥೂಲ ಶರೀರ ಅಂದ್ರೆ ಏನು ಹೊಳ್ಳಿ ಕೇಳಬಾರ್ದತ್ತಾರ ಅವ್ರು. ಜನ್ಮ ನೀನಲ್ಲ, ಮರಣ ನೀನಲ್ಲ, ಸಂಬಂಧ ನೀನಲ್ಲ, ಆಶ್ರಮಗಳು ನೀನಲ್ಲ, ಜಾತಿಗಳು ನೀನಲ್ಲ, ಆಕಾರವೂ ನೀನಲ್ಲ, ಈಗೆಲ್ಲ ಹೇಳ್ಯಾರ. ನೀವು ಇವು ಯಾವ ನೀನಲ್ಲ ಅಂದಾಗ ಇವ್ಯಾವು ನಾ ಹಂಗಲ್ಲ ಅನ್ನೋದು ಇವೆಲ್ಲ ತಲೆಯಾಗಿರ್ಬೇಕು. ಇನ್ನು ಹೊಳ್ಳೊಳ್ಳಿ ಹೇಳಂಗಿಲ್ಲ ಅವರು. ಬೀಸಿದ್ದೆ ಬೀಸಂಗಿಲ್ಲ. ಒಮ್ಮೆ ಬೀಸಿ ಹಿಟ್ಟಾಯ್ತು ಅಂದ್ರೆ ಮುಗಿದ ಕೆಲಸ. ಅದು ನಿಮ್ಮ ಮೇಲೆ ಬ್ಯಾಸರ ಅನ್ನೋಂಗೆ ಹೇಳ್ಯಾರ ಅವರು. ಇನ್ನೊಮ್ಮೆ ಅನ್ಭವಕ್ಕೆ ಬರೋಂಗೆ ನಾ ಹಂಗೆ ಹೇಳ್ತೀನಿ. ಸ್ಥೂಲ ದೇಹ ಅಂದ್ರೆ ಏನು ಓದ್ತೀನಿ. ಸ್ಥೂಲ ದೇಹ ಅಂದ್ರೆ ಏನು ಅಂತ ಕೇಳಿದ್ರೆ ಇಬ್ಬರಿಗೆ ಕಾಣೋದು ಸ್ಥೂಲ ಶರೀರ. ಗ್ರಂಥನಾಗಿಲ್ಲ ಅದು. ಇಬ್ಬರಿಗೆ ಕಾಣೋದು ಸ್ಥೂಲ ಶರೀರ. ನನ್ನ ಶರೀರ ನನಗೂ ಕಾಣ್ತೈತಿ, ನಿನಗೂ ಕಾಣ್ತೈತಿ. ನಿನ್ನ ಶರೀರ ನಿನಗೂ ಕಾಣ್ತೈತಿ, ನನಗೂ ಕಾಣ್ತೈತಿ. ಇಬ್ಬರಿಗೆ ಕಾಣೋದಕ್ಕ ಸ್ಥೂಲ ಶರೀರ ಅನ್ಬೇಕು. ಕಟಿಗಿ ಪೆಟ್ಟ ಸ್ಥೂಲ ಶರೀರ. ದೊಣ್ಣೆ ಪೆಟ್ಟ ಅದಕ್ಕೆ ಬೀಳ್ತೈತಿ? ಸೂಕ್ಷ್ಮ ಶರೀರಕ್ಕೆ ಬೀಳ್ತೈತೋ ಸ್ಥೂಲ ಶರೀರಕ್ಕೆ ಬೀಳ್ತೈತೋ? ಇಬ್ಬರಿಗೆ ಕಾಣೋದು ಸ್ಥೂಲ ಶರೀರ. ದೊಣ್ಣೆ ಪೆಟ್ಟ ಸ್ಥೂಲ ಶರೀರ. ಗೊತ್ತಾಯ್ತಲ್ಲ? ಒಬ್ಬನಿಗೆ ಕಾಣೋದು ಸೂಕ್ಷ್ಮ ಶರೀರ. ಮಾತಿನ ಪೆಟ್ಟ ಸೂಕ್ಷ್ಮ ಶರೀರ. ಗೊತ್ತಾಗತ್ತಲ್ಲ? ಸ್ಥೂಲ ಶರೀರಕ್ಕೆ ಇಬ್ಬರಿಗೆ ಕಾಣ್ತದ. ಅದಕ್ಕೆ ಕಟಿಗೆ ಪೆಟ್ಟ ಬಡದ್ರ ಪೆಟ್ಟ ಹತ್ತೈತಿ. ಸೂಕ್ಷ್ಮ ಶರೀರ ಅವನಿಗೆ ಒಬ್ಬನಿಗೆ ಕಾಣ್ತೈತಿ. ಅವನೊಳಗೆ ಏನು ಚಟುವಟಿಕೆ ನಡೆದ ಅನ್ನೋದು ಅವನಿಗೆ ಒಟ್ಟಾಗ ಗೊತ್ತಾಕೈತೋ ಏನು ಬೇರೆದವ್ರಿಗೆ ಗೊತ್ತಾಕೈತೋ? ಅವನಿಗೆ ಒಬ್ಬನಿಗೆ ಗೊತ್ತಾಕೈತಿ. ಸೂಕ್ಷ್ಮ ಶರೀರ ಒಬ್ಬನಿಗೆ ಕಾಣ್ತೈತಿ, ಸ್ಥೂಲ ಶರೀರ ಇಬ್ಬರಿಗೆ ಕಾಣ್ತೈತಿ. ಸ್ಥೂಲ ಶರೀರಕ್ಕೆ ಕಟಿಗೆ ಪೆಟ್ಟ, ಸೂಕ್ಷ್ಮ ಶರೀರಕ್ಕೆ ಮಾತಿನ ಪೆಟ್ಟ. ಗೊತ್ತಾಗ್ತದ? ಕಾರಣ ಶರೀರ ಅಂದ್ರೆ ಯಾರಿಗೆ ಕಾಣದೇ ಇರೋದೇ ಕಾರಣ ಶರೀರ. ಯಾರಿಗೆ ಕಾಣಂಗಿಲ್ಲ. ನಿಂತಕ್ಕೆ ಅಜ್ಞಾನ ಇದ್ದದ್ದು ಗೊತ್ತಿತ್ತಪ್ಪ ಅಂದ್ರೆ ನೀನು ಯಾವಾಗೋ ಜ್ಞಾನ ಪಡ್ಕೋತಿದ್ದಿ. ನಿನಗೆ ಹುಟ್ಟು ಸಾವಿಗೆ ಕಾರಣ ಯಾವ್ದೈತಿ? ಅಜ್ಞಾನ ಐತಿ. ಅದುವೇ ಕಾರಣ ನಿನಗೆ ಗೊತ್ತಿತ್ತು, ನಿನಗೆ ಗೊತ್ತೈತಿ ಬಿಡು. ಹೊರಗಿನ ಮಂದಿ ಗೊತ್ತೈತಿ. ಅಜ್ಞಾನ ಯಾರಿಗೆ ಕಾಣಂಗೆ ಇಲ್ಲ.
ಜ್ಞಾನದ ಪೆಟ್ಟ ಅಜ್ಞಾನ. ಅದಕ್ಕೆ ಎದ್ರ ಪೆಟ್ಟ? ಜ್ಞಾನದ ಪೆಟ್ಟ. ಸ್ಥೂಲ ಶರೀರಕ್ಕೆ ಕಟಿಗೆ ಪೆಟ್ಟ, ಸೂಕ್ಷ್ಮ ಶರೀರಕ್ಕೆ ಮಾತಿನ ಪೆಟ್ಟ, ಕಾರಣ ಶರೀರಕ್ಕೆ ಜ್ಞಾನದ ಪೆಟ್ಟ. ಇಬ್ಬರಿಗೆ ಕಾಣೋದು ಸ್ಥೂಲ ಶರೀರ, ಒಬ್ಬನಿಗೆ ಕಾಣೋದು ಸೂಕ್ಷ್ಮ ಶರೀರ, ಯಾರಿಗೆ ಕಾಣದೇ ಇರೋದು ಕಾರಣ ಶರೀರ. ಪಕ್ಕ ಗುರ್ತಾತಿಲ್ಲ? ಬಿಡೋಣ. ಇನ್ನು ಸೂಕ್ಷ್ಮ ಶರೀರ ಚಾಲು ಆಕೈತಿ, ಮುಗಿಸ್ರಿ. ಬಂದ್ ಮಾಡಲ್ಲ.